ಹೆಣ ಹೋತು. ಅದು ಏನು ಈಡು ತಂಬಾಕು ತಿಂತದ ಮಣ್ಣ ಅವೆಲ್ಲ ಬೆಂಗಳೂರಿಗೆ ತರ ನನಗೆ ಆಗಲ್ಲ ಅಂತ ಇಲ್ಲಿ ಕರ್ಕೊಂಬ ಗುಂಡೆಣ್ಣ ಹಾಗೆ ಅನ್ಬೇಡ ಅಂತ ಹೇಳ್ತೇಳಿ ಅವ್ರ ಮಕ್ಳು ಏನು ಮಾಡ್ಯಾರ ರಾತ್ರಿ 1ಕ್ಕೆ KK ಎಕ್ಸ್ಪ್ರೆಸ್ದಾಗ ಮಾಡಿಸ್ಯಾರ ರಿಸರ್ವೇಷನ್. ಅದು ರಾತ್ರಿ 1ಕ್ಕೆ ರೀ, ಅವು ಎಲ್ಲಿ ಸಿಗಲಿಲ್ಲ ಅಂತೇಳಿ KK ಎಕ್ಸ್ಪ್ರೆಸ್ದಾಗ ಅದು ಹಂಗೆ ಹಿಂಗೆ ಮಾಡ್ಕೊಂಡ್ರೆ ಕಲಬುರಗಿ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಅತ್ತೆ ನೀವು ಮುಂದೆ ನಡಿ, ಇದೇ ಅದ ಇದ್ರಾಗೆ ಕುಂದ್ರಬೇಕು ನಡಿ ಅಂತ ಮುಂದೆ ಕಳಿಸಿನಿ. ನಾ ಹಿಂದಿನ ಬ್ಯಾಗ್ ತರ್ಲಿಕ್ಕೆ ಹೋಗೀನಿ ರೀ. ಹೋದಾಗ ಮುದಿಕ ಒಳಗೆ ಹೋಗಿ ಕುಂದ್ರಬೇಕಿಲ್ರಿ, ಅಲ್ಲಿ ಸೀಟಿನ ಮೇಲೆ ದನ್ನಂತ ತೆರಗೆ ಹಾರ್ಯಾರ. ಅತ್ತಿ ಇಲ್ಲೇ ಕುಂದ್ರಬೇಕು, ನಾ ಕುಂದ್ರಲ್ಲ, ಒಳಗೆ ಹೆಣ ಮಕ್ಕೊಂಡವ. ಅದು AC ಬೋಗಿದಾಗ ರೀ ಒಂದು ಹೊಚ್ಗೋಲಕ್ಕೆ ಬಿಳಿ ಕರ್ಟನ್ ಕೊಟ್ಟಿರ್ತಾರೆ, ಸೇಮ್ ಹೆಣ ಮಕ್ಕೊಂಡಿರ್ತಾವ್ರಿ. ಅಲ್ಲಿ ಹೊಸ್ದಾಗ ಹೋದ್ರೆ ಎದಿ ಹೊಡೆದು ಡಕ್ ಅಂತದಲ್ರಿ, ಅದು ಸೇಮ್ ಹೆಣ ಕಡೆ ಕಾಂತ. ಇದು ಮುದಿಕು ಅಂಬಿ ಹೋಗಿಲ್ಲ, ಅದು ಊರು ಬಿಟ್ಟು ಹೊರಗೆ ಹೋಗಿಲ್ಲ, ಹೆಣ ಮಕ್ಕೊಂಡವ ಅಂತ ನನಗದು. ಅತ್ತೆ ಇದು ಹೆಣ ಅಲ್ಲ ನಡಿ, ನಾನೇ ಏನಂತ ಒಬ್ಬರಿಗಾರೆ ಮಾತಾಡಿ ಸಂದಳಕಿ. ನಾವು ಒಬ್ಬನ ಮ್ಯಾಲಿನ ಕರ್ಟನ್ ತೆಗೆದೆ. ಥೋಡಾ ಭಯ್ಯ ಬಾತ್ ಕರೋ, ಏ ಪಾಗಲ್ ಅಬ್ ರಾತ್ ಮೇ ಕ್ಯಾ ಬಾತ್ ಕರ್ತಾರೆ, ಏ ಪಾಗಲ್ ಕಾಸಿ ಆಗಿ ಅವನು ಬೈಲಕತ್ತ ನನಗ್ರಿ. ಅನ್ಕೋತೀವಿ ಹೆಣನು ಹಂಗೆ ಕಂಡಂಗ ಅಂತ ಹಾಕಿ ಹಂಗೆ ಹೆಂಗೆ ಒಂದು ಜರ ರಿಸರ್ವೇಷನ್ ಸಿಕ್ತು. ಹೊಟ್ಟೆ ಕುಂತೀವಿ, ಅದು ಹೊಟ್ಟೆ ಮಕ್ಕೊಂಡಿಲ್ರಿ. ಇದು ಹೆಣ ಸುತ್ತಮುತ್ತನ ಕುಂತೀನಿ ಅನ್ನೋದು ಇನ್ನೊಂದು ಜರ ಆದ್ರೆ ಭಜನೆ ಹಚ್ಚನಕ್ಕೆ ಅಲ್ಲಿ ಹಂಗ ಮಾಡ್ಕೊಂಡು ಹೋದ್ವಿ. ಬೆಂಗಳೂರಾಗ ಮರುದಿವ್ಸ 1-1:30 ಇಳೋದು ಹಿಂಗೆ ರೈಲ್ವೆ ಸ್ಟೇಷನ್ದಾಗ ನಡಿಯೋ ತಮ್ಮ ಜಲ್ದಿ ಮನೆಗೆ ಅನ್ಕೊಂಡು ಹೊಟ್ಟು ಮಳೆ ಬಂತ್ರಪ್ಪ. ದಡ ಮಳೆ ಬಂತು. ಆಕಿನ ಹಿಂಗೆ ಅಲ್ಲಿಗೆ ಹೊಟ್ಟಿಗೆ ಮಳೆ ಬಂದು ಆಕಿನ ಬಟ್ಟೆ ತೊಯ್ತು, ನನ್ನ ಬಟ್ಟೆ ತೊಯ್ತು, ಸೀರೆ ತೊಯ್ತು, ಬ್ಯಾಗ್ ತೊಯ್ತು. ಹಿಂಗೆ ಮಾಡ್ಕೊಂಡು BMTC ಬಸ್ನಾಗ ಹತ್ತದೇವ್ರಿ. ಬೆಂಗಳೂರ BMTC ಬಸ್ನಾಗ ಹತ್ತದೇವಿ. ಒಂದು ಸೀಟ್ ಸಿಕ್ಕಿತ್ತು, ಕುಂತಿಳು. ಆಗಿನ ಮಗಲಾಗೆ ಒಂದು ಪಾರವು ಬೆಂಗಳೂರಾಗ ಕಿಮ್ಯಾಗ ವೈರ್ ಇಟ್ಕೊಂಡು ಮಾತಾಡ್ತಾವ್ರಿ. ಅವು ಬ್ಲೂಟೂತ್ ಏನು ಮಾತಾಡ್ತಾವೆ ಅನ್ಸುತ್ತೇವು. ಅಲ್ಲೋ ಕಮ್ ವೇರ್ ಇಸ್ ಆ ಕಡೆ ಯಾವುದೋ ಹುಡುಗಿಗೆ ಫೋನ್ ಹಚ್ಚಾನ ಮಗ ಅವ. ಓ ಸೋ ಸ್ವೀಟ್ ಕಮ್ ಹಿಯರ್ ಕಬ್ಬನ್ ಪಾರ್ಕ್ ವೇರ್ ಆರ್ ಯು, ಐ ಸೋ ಸ್ವೀಟ್ ಐ ಲವ್ ಯು ಅನ್ಕೋತ ಈಕೆ ನಮ್ಮ ಅತ್ತಿಗೆ ನೋಡಿ. ಸೊ ಅವ ನಕ್ಕನ್ರಿ. ಈಕಿಗೆ ನೋಡಿ ನಕ್ಕು ರೂಪ್ಲೇನೆ ಈಕೆ ಕಾಲನ ಚಪ್ಪಲಿ ತಗೊಂಡು 50 ವರ್ಷ ಆದ್ರೆ ಗಂಡ ನಕ್ಕಿಲ್ಲ ಬದಮಾಸ ನೀನು ಪಾಡ್ ಅಂತ ಕೊಟ್ಟನ್ರಿ. ಆ ಬ್ಲೂಟೂತ್ ಹಾರಿ ಹೋಗ್ಯದ ಆ ಕಡೆ. ಯಾಕಡೆ ಹೋಯ್ತು ಅನ್ನೋದು ಪಾರಂದು ಲಕ್ಕು ಹೊಡೆದಂಗೆ ಆಗ್ಯದ್ರಿ. ಒಂದು ಸರಿ ನಮ್ಮ ಮಂದಿ ಹೆಂಗಿರ್ತಾವ್ರಿ, ನಮ್ಮ ಮುಗಿದೇವ್ರು ರೊಟ್ಟಿ ಬಡ್ದು ಕೆಲಸ ಮಾಡಿ ಹೈರಾಣಾಗಿ ಹಂಗೆ ರೊಟ್ಟಿ ಬಡ್ದು ಗಂಡಗೆ ಬಡ್ದು ಇಲ್ಲ ರೊಟ್ಟಿ ಬಡ್ದು ಪಾಡ್ ಅಂತ ಕೊಟ್ರೆ ಅದು ರೊಟ್ಟಿ ಬಡ್ದಂಗೆ ಆಗ್ಯದ. ಈ ಕಡೆ ತಿರ್ಗ್ಯದ ಮಗನ್. ಅವ ನೆಕ್ಸ್ಟ್ ಸ್ಟೇಜಿಗೆ ಇಳ್ದೇ ಬಿಟ್ಟನ್ರಿ ಅಲ್ಲೇ ಮಗ. ಅನ್ಕೊಂಡು ಏನಿದು ಏನಾಯ್ತು ಏನು ನಡೆಯೋದು ನಮ್ಮ ಮನೆ ಸುಮ್ಮನೆ ಹಂಗೆ ಮತ್ತೆ ಬೀಳ್ತಾವ ನೋಡಕ್ಕೆ ಅಂದೆ. ಇಡೀ ಬಸ್ಸೇ ನಗಲಿಲ್ಲ ಯಾರು ಅವಾಗ. ಅನ್ಕೊಂಡು ಹಿಂಗೆ ಕುಂತ್ಕೊಂಡು ಹಿಂಗೆ ಮಾಡಿದೆವು. ಬಂತು, ನಾನೇ ಕುಂತ ಮತ್ತೆ ಇಳ್ದೇವಿ. ಹೋದೇವಿ ಮಲ್ಲೇಶ್ವರಂದಾಗ ಇಳಿದು ಹೋಗತ್ತನ್ನ ಮತ್ತೆ ಮಳೆ ಬಂತ್ರಿ. ಈಕೆ ಸೊಸಿ ನಿಂತಿದ್ದಳಲ್ಲಿ. ಏನು ಗುಂಡಣ್ಣ ಅತ್ತಿಗೆ ತೊಯ್ಸ್ಕೊಂಡು ಬಂದೀಯಾ? ಮತ್ತು ಮಳೆಯಾಗೇನು ಬೆಚ್ಚಗೆ ಬರ್ತಾರ ಏನು ಮಾಡ್ತಾರೆ ಅವ ಸಾಯ್ತಾಳಕ್ಕಿ. ಒಂದು ಕೊಡು ಮೊದಲಕ್ಕಿಗೆ ಒಂದು ಸೀರೆ ಗೀರೆ ಕೊಡು ಅಂದ್ರೆ ಒಟ್ಟೆ ಅವ್ರ ಮನ್ಯಾಗ ಸೀರೆ ಇಲ್ಲ. ಜೀನ್ಸ್ ಪ್ಯಾಂಟ, ಟೀ ಶರ್ಟ, ನೈಟಿ, ಪಂಜಾಬಿ ಡ್ರೆಸ್ಸ, ಇದು ಹೆಣ್ಣು ಯಾವುದೋ ಗಂಡು ಯಾವುದೋ ಕನ್ಫ್ಯೂಸ್ ರೀ. ಪುನಃ ಹಿಂಗೆ ಮಾಡ್ಯಾದಿ. ಏನಾರ ಕೊಡ್ರಿ ವಾ ಸಾಯ್ತದ, ಅದು ಚಳಿ ಬಿಟ್ಟು ಅದು ಕೊಡು ಅಂದ್ರ ಪ್ಲೇನ. ಆಕೆ ಏನು ಮಾಡ್ಯಾಡ್ರಿ ಅವ್ರ ಸೊಸಿ ಒಂದು ನೈಟಿ ಕೊಟ್ಟ. ಅದು ನೈಟಿ ಅತ್ತೆ ಇದೇ ತೊಗೊಂಡು ಒರೆಸ್ಕೊಂಡು ಹಾಕೊಂಡ್ಬಿಡು, ತೊಗೊಂಡು ಒರೆಸ್ಕೊಂಡ್ಬಿಡು ಹಾಕೊಂಡ್ಬಿಡು ಅಂತ ಒಳಗೆ ಕಳಿಸ್ಯಾಳ. ಕರೆಂಟ್ ಹೋಗ್ಯದ. ಹಂಗೆ ಹಿಂಗೆ ಮಾಡಿ ಏನು ಮಾಡ್ಯಾದ್ರಿ ಮುದುಕಿ ಬುಡುಕಿನ ಮ್ಯಾಲ ಮಾಡ್ಯಾಳ, ಮ್ಯಾಲಿಂದ ಬುಡುಕ್ ಮಾಡ್ಯಾಳ. ಹಂದಿ ಸಿಗಿಬಿದ್ದಾಳ ಒಳಗೆ. ಬಾರೇ ರೇಖಾ ಸಿಗಿಬಿದ್ದೀನಿ, ಬಾರೇ ರೇಖಾ. ಏನಾಯ್ತು ಅತ್ತೆ ಏನಾಯ್ತು ಅಂತ ಹೇಳಿ ಸಿಗಿಬಿದ್ದಾಳೆ ಅತ್ತೆ ಸಿಗಿಬಿದ್ದಾಳೆ ಅಂತೇಳಿ ಒಳಗಿಂದ ಒಂದು ಬ್ಲೇಡ್ ತಂದು ಕೊಯ್ದು ಕಡಿಗೆ ಮಾಡಿದ್ರಾಕಿ. ಎದರಂದ್ರಿ ನೈಟಿದೊಂದು. ತಾಯಂದ್ರೆ ಈ ಜಗತ್ತಿನಲ್ಲಿ ಸೀರೆಯಿಂದ ಯಾರಾದರೂ ಸಿಗಿಬಿದ್ದು ಕೊಯ್ದು ತೆಗೆದಿರ್ತಕ್ಕಂಥ ಇತಿಹಾಸ ಇಲ್ಲ. ಯಾಕಂದ್ರೆ ನಮ್ಮವ್ವನ ತಲೆ ಮೇಲಿನ ಸೆರಗು, ನಮ್ಮಪ್ಪನ ತಲೆ ಮೇಲಿನ ಟೊಪ್ಪಿಗೆ ರುಮ್ಮಲದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತಂತೇಳಿ ಬಾಲಗಂಗಾಧರ ತಿಲಕರವರು ಈ ದೇಶದ ಸಂಸ್ಕೃತಿಯ ಮೆಟ್ಟಲನ್ನು ಏರಿ ತೋರಿಸ್ತಕ್ಕಂಥ ಸಂಸ್ಕೃತಿಯ ನಾಡಿನಲ್ಲಿ ಜನಿಸಿದೇವ್ರವ್ವ ನಾವು. ಇದೇನು ಸಾಮಾನ್ಯವಾಗಿರ್ತಕ್ಕಂಥ ನಾಡಲ್ಲ, ಇದು ಕಲ್ಯಾಣದ ನಾಡು. 12ನೇ ಶತಮಾನ ಕನ್ನಡ ನಾಡಿನ ಬೆಳಕಿನ ಸಂಪುಟ. ಎತ್ತ ನೋಡಿದರತ್ತ ಶಿವಶರಣರೇ ಕಾಣುವ ಸುವರ್ಣ ಯುಗ. ಕೈಯಲ್ಲಿ ಸತ್ಯ ಶುದ್ಧವಾದ ಕಾಯಕ, ಮನದಲ್ಲಿ ಮಹಾದೇವನ ನೆನವು, ಮನೆಯಲ್ಲಿ ಜಂಗಮಾಗಣಾರಾಧನೆ, ಸಮೂಹ ಚಿಂತನಶೀಲರಾದ ಶರಣರ ಹೃದಯದಿಂದ ಅಪ್ಪಳಿಸಿ ಬಂದ ಅನುಭಾವದ ನುಡಿಗಳೇ ವಚನಗಳು. ವ ಎಂದರೆ ಕಾಮಧೇನುವಿನ ಹಿಂಡು,
ಚ ಎಂದರೆ ಕಲ್ಪವೃಕ್ಷದ ಬೀಡು, ನ ಎಂದರೆ ಸಂಜೀವಿನಿಯ ವನ, ವ ಎಂದರೆ ವಚಿಸುವಲ್ಲಿ ಶುದ್ಧನಾಗಿರು, ಚ ಎಂದರೆ ಚಲಿಸುವಲ್ಲಿ ಶುದ್ಧನಾಗಿರು, ನ ಎಂದರೆ ನಯನಿಸುವಲ್ಲಿ ಶುದ್ಧನಾಗಿರು, ಅಚ್ಯುತ್ತನಪ್ಪ ಅಜನಪ್ಪ. ಚಪ್ಪಾಳೆ ಬಾರಿಸ್ರಿ, ನಿಮ್ಮ ಕೈ ಜೋಡುತ್ತೇನೆ. ಖರೆ ಬಿ ನೋಡ್ರವ, ಎಂಥದಕ್ಕೆ ಬಾರಿಸ್ಬೇಕು ಅಂಥದ್ದು ಬಾರಿಸಲ್ರಕ್ಕ. ನೀವು ಬೇಡಾಗಿದ್ದಕ್ಕೆ ಬಾರಿಸ್ತೀರಿ, ಅದು ಏನದನ್ನ ಏನು ಸುದ್ದು. ನೀವು ಹೆಣ್ಮಕ್ಳು ಅಂದ್ರೆ ಒಬ್ಬೊಬ್ರಿಗೆ ಬಂಗಾರ ತೊಗೋಬೇಕು, ಒಬ್ಬೊಬ್ರು ಸೀರೆ ತೊಗೋಬೇಕು, ಒಬ್ಬೊಬ್ರಿಗೆ ಚಪ್ಪಲಿ ತೊಗೋಬೇಕು, ಒಬ್ಬಕ್ಕೆ ಎಲ್ಲಿ ಹೋಗ್ತೀರಿ ಬರೀ ಕಾಯಿಪಲ್ಯ ತೊಗೋಬೇಕು, ಕಾಯಿಪಲ್ಯ ತೊಗೋಬೇಕು, ಕಾಯಿಪಲ್ಯ ತೊಗೋಬೇಕು, ಮುಳ್ಳಂಗಿ, ಸೌಂತಿಕಾಯಿ, ಪುಂಡಿ ಪಲ್ಯ, ಗಾಜರಿ, ಬರೀ ಕಾಯಿಪಲ್ಯ 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 ಕಾಯಿಪಲ್ಯ. ಅವ್ರವು ಏನು ಮಾಡ್ಯಾಡ್ರಿ, ಸತ್ತಲ್ಲಿ ಕರ್ಕೊಂಬಂದಾಳಕಿ ಚಪ್ಪರ್ ಬಿಡು ಕೆಣ ಇಟ್ಟಾರಿ. ಅಂಜಂಗವ ನೋಡ್ರಿ, ಹೇ ಅದು ಸರಿ, ಮತ್ತು ಅಂಜಿ ಗಿಂಜಿ ಮತ್ತು ಪುಳು ಹೊಯ್ಕೋತೇನೆ, ಇಲ್ಲೇ ಕುಂತೀರಿ. ಮತ್ತು ನಾವು ಹೆಣ ಕಂಡಂಗೆ ಕಾಡ್ರಪ್ಲೇನೆ. ಅದು ಏನು ಮಾಡಿ, ಹೆಣ ಕುಂತ ಹಿಂಗೆ ಕುಂದರ್ಸ್ಯಾರಿ. ಆ ಕಡೆ ಒಂದು ಪಡೋಲ್ಕಾಯಿ ಬಿದ್ದದ ಹಳ್ಳ್ಯಾಗ, ಈ ಕಡೆ ಒಂದು ಪಡೋಲ್ಕಾಯಿ ಜೋಗಿ ಬಿದ್ದದ್ರಿ. ಚಪ್ಪರ್ ಬಿಡು ಹೆಣ ಅದ. ಮಗಳು ಬಂದಾಳ್ರಿ. ಆ ಮಗಳು ಬಂದು ಆ ಹೆಣಕ್ಕೆ ನೋಡಿ ಅಳದ್ ಬಿಟ್ಟು ಆ ಪಡೋಲ್ಕಾಯಿ ನೋಡಿ ಏಟಿಟ್ಟು ಉದ್ದಾಗ್ಯಾವೇ ಯಾವ ಏಳು ಚಂದಾಗ್ಯಾವೇ ಯಾವ ಒಂದಿಸ್ ಕುಡುವೆ ಸತ್ತಲ್ಲಿ ರೀ. ಪಟ್ಟಂತ ಮಾರಿ ಮೇಲೆ ಅವ್ರು ಬಡದು ಬಡಿಬೇಕಾಗಿಲ್ಲ. ಅಲ್ಲಿ ಆಕೇನು ಅನ್ಬೇಕು, ಇವ್ ನಮ್ಮ ಅಲ್ಲಿ ಮಗಳೇ ಬದಿ ಬಾಲ ಕರ್ದವಾರೇ ಮಗಳೇ ಅವ್ರವು ಹಾಂಗ ಮಗಳು ಹಿಂಗ. ಅದು ಮನಿ ಮಾಲಕ್ಕೆ ಮ್ಯಾಲಿಂದ ತೆಳಗ್ ಬಂದು ಆಕೇನು ಅನ್ಬೇಕ್ರಿ, ಒಯ್ಯಂಗೆ ಕಾಣ್ತಾವಂತೇಳಿ ಇವ್ ಬೀಜಕ್ಕೆ ಬಿಟ್ಟಿವ ಬಾರೇ ಯಾರಿಗೂ ಕೊಡವಿಲ್ಲ. ಹೆಣಕ್ಕೆ ಬಿಟ್ಟವ ಇದ್ರದ್ದು ಶುರು ಮಾಡ್ಯಾವ. ಅದು ಹೆಣ ಮಾರಿ ತುಂಬ ಈ ಸೊಣ ಕುಂತಾವ. ಅಲ್ಲಿ ಯಾರು ಅಳೋರಿಲ್ಲ ಕೇಳೋರಿಲ್ಲ. ಇದು ಜಾನಪದ. ಇವೆಲ್ಲ ದಿನ ನಡೀತದ ನೋಡ್ರಿ. ಇಂಥವು ನೋಡಿ ನೀವು ನಗ್ತೀರಿ ಅಮ್ಮ. ಇಂಥವು ಎಡ್ತಾನೆ ಸೆಟಿಬೇಕು ನಾವು ಹಿಂಗೆ. ವೇದಿಕೆ ಮೇಲೆ ಪರಮ ಪೂಜ್ಯರ ಇಂಥ ವೇದಿಕೆ ಸಿಗಲ್ರಿ ನಮಗೆ. ಶಿವಪ್ರಸಾದ್ ಅಪ್ಪ ಅವರು ವಯಸ್ಸು ಎಂಥದಾದರೂ ಕೂಡ ಮಾತುಗಳು ಹಿತವಾಗಿ ಮಿತವಾಗಿ ನೋಡ್ರಿ. ಅದು ಸತ್ಯದ ಹತ್ತಿ ಸಲ ಓಡ್ ಹೊಂಟಾವ್ ನೋಡ್ರಿ ಪೆಟ್ಟೆಗಳು ಓಸು ಇಡ್ತಾನೆ. ಚಂದ ವಚನ ಸಾಹಿತ್ಯದ ಬಗ್ಗೆ ಹೇಳಕತ್ತೀನಿ, ತುರ್ಸ್ಕೋತ ನಡೆದು ಹಿಂಗೆ ಆ ಕಾಡಿಕ ನಡಿಯಲ್ಲಿ ಮೀಡಿ ಜೂಳು ಮೇಲೆ ಹಿಂಗೆ ಹೇಳ್ತಾನೆ ನೀವು ಅನ್ಕೋತ. ಈಗ ನಾನು ಅದು ಕೆಲಸಕ್ಕೆ ಬರಲಾರ್ದು ಹೇಳಿನಿ. ಹೇಳಿದ್ರೆ ಹ್ಯಾಂಗೆ ಹೂ ಹಾರಿ ಬಂದು ಕುಂದ್ರಾಗತ್ತಾರ. ಏನು ಊಟಕ್ಕೆ ಬಂದಂಗೆ ಹುಳಾಗ ನಡ್ಕೋತ ಬಂದು ಏನು ತಂದು ತಾಟ್ ಇಡ್ತಾರೆ ಏನಂದಂಗೆ. ಎಲ್ಲೆಗ್ಯದವ ಮುಗಿದು ಹೋಗ್ಯದ ಕತಿ. ಆದ್ರೂ ಬಂದಾವಿನ ಗುಣ. ಇದು ಏನಾಗ್ಯದ್ರಿ, ಹೆಚ್ಚು ಕೆಲಸಕ್ಕೆ ಬರಲಾರ್ದು ಮಾತಾಡ್ದೇವು ಅಂದರೆ ಸನ್ಮಾನ, ಕೆಲಸಕ್ಕೆ ಬರಲಾರ್ದವ್ರಿಗೆ ಪ್ರಶಸ್ತಿ ಅಂತ. ಆದ್ರೆ ನಮ್ಮ ಚವ್ಹಾಣ ಸರ್ ರೀ, ಅವನ ವಯಸ್ಸು ಏಟ್ ನೋಡ್ರಿ ಪಾಪ ಮುತ್ಯಂದು. ಆದರೂ ಕೂಡ ಎಲ್ಲರಿಗೆ ಶಾಲು ಹೊದಿಸಿ ಸನ್ಮಾನ ಮಾಡ್ತಾನಂತಂದರೆ ನಿಜವಾಗ್ಲೂ ಆ ಪುಣ್ಯಾತ್ಮ ಶಾಲು ಹೊದಿಸುವುದಕ್ಕಿಂತಲೂ ಹಾಲು ಕುಡಿಸಿರಿ, ಸನ್ಮಾನ ಮಾಡೋದಕ್ಕಿಂತಲೂ ಸಮಾನತೆಯಿಂದ ನೋಡಿರಿ, ಹಾರ ಹಾಕುವುದಕ್ಕಿಂತಲೂ ಆಹಾರವನ್ನು ಉಣಬಡಿಸ್ರಿ ಅಂತಕ್ಕಂಥ ಶರಣರ ವಾಣಿಗೆ ಚವ್ಹಾಣ. ಈ ಕಡೆ ಚ ಆ ಕಡೆ ಣ ತೆಗೆದ್ರು ವಾ. ಯಪ್ಪ ಮುತ್ಯ ನೀವು ಹುಟ್ಟಿದ್ದು ಸಾರ್ಥಕ ಐತೆಪ್ಪ. ವಾ ವಾ ಮಗ ಹಿಂಗೆ ವರ್ಣನೆ ಮಾಡಿ ಆಯರಿ ಮಾಡೋ ಸುಮ್ಮ ಕಾಣ್ತಾನ ತಮ್ಮ ಎದಿಡಕ್ಕನ ಬ್ಯಾಡ ತಂದಿ. ನೀ ಚಲೋ ಇದ್ರೆ ಸಾಕು. ನಿನ್ನ ವಯಸ್ಸಿನಿಗೆ ಇನ್ನೂ 100 ವರ್ಷ ಶತಾಯುಷಿಗಳಾಗಿ ಭಾಳ ಅಂತಕ್ಕಂಥದ್ದೇ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯನ ಹೇಳೋದ್ರ ಜೊತೆಯಲ್ಲಿ ತಾಯಂದ್ರೆ. ಯಾಕಂದರೆ ಅಪ್ಪವರು ನಮಗೆ ಮಂಟಾಳಪ್ಪವ್ರು ಮೊನ್ನೆ ಕಾರ್ಯಕ್ರಮಕ್ಕೆ ಕರೆಸಿದ್ರು. ಸರಳ ಸೌಜನ್ಯದ ಮೂರ್ತಿ. ಅಲ್ಲಿ ಕೆಳಗೆ ಅಪ್ಪವ್ರು ಬಂದಿದ್ದರು. ಅವತ್ತೆಲ್ಲರೂ ಇವರ ಯುವ ಯತಿಗಳಾಗಿ ನಿಜವಾಗಲೂ ಗುರು ಅಂದರೆ ಹೆಂಗಿರ್ಬೇಕಂದ್ರೆ ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣಿತೆ, ನಿರಾಸೆ, ಸುಗುಣ, ಸುಂದರತೆ, ಸುಮುಖತ್ವ, ಸುಜ್ಞಾನ ಉಳ್ಳಿರ್ತಕ್ಕಂಥವನೇ ಗುರು ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಕೊಟ್ಟಿರ್ತಕ್ಕಂಥ ಗುರುವರ್ಯರು. ಅಂಥ ಗುರುವನ್ನು ಕೇಳಿಗಿ ಪರಮ ಪೂಜ್ಯ ಅಪ್ಪಾಜಿ ಅವರು ನಾವೆಲ್ಲ ಒಡನಾಟ ಎಲ್ಲ ಅವ್ರು ಮಾಡ್ತಕ್ಕಂಥ ಕಾರ್ಯಕ್ಷೇತ್ರದ ವಿಚಾರಧಾರೆಗಳನ್ನು ನೋಡ್ತಾ ಇದ್ದಿದ್ದೀವಿ. ನಮಗೆ ಈ ಮಟ್ಟಕ್ಕೆ ಬಂದು ಒಂದಿಷ್ಟು ಮಾತನಾಡ್ತಕ್ಕಂಥ ಸಮಯ ಸಿಕ್ಕಿರಲಿಲ್ಲ. ನಾವು ಕೂಡ ವೃತ್ತಿಯಲ್ಲಿ ದವಾಖಾನ್ಯಾಗ ನಾ ಡ್ರೈವರ್ ಇದ್ದೀನಿ ರಕ್ಕೋರೆ. ದವಾಖಾನ್ಯಾಗ ಇವತ್ತಿನ ಕೂಡ ಡ್ರೈವರೇನ ಡ್ಯೂಟಿ ಮಾಡತಕ್ಕಂಥದ್ದು, ಡ್ಯೂಟಿನೂ ಡ್ರೈವರೇ ಇರ್ತಕ್ಕಂಥದ್ದು. ಕೊರೋನಾದಾಗ ಒಂದು 10 ಹೆಣ ಹೊಡೆದಿನ. 10 ಹೆಣ ಹೊಡೆದಿನ ಅಂದ್ರೂ ನಾ ಹೆಣ ಆಗಿಲ್ಲ. ಜೀವಂತಿದ್ದಾಗೆ ಹೆಣ ಆಗಿನ. ಯಾಕಂದ್ರೆ ನಾ 54 ಕಿಲೋ, ನಮ್ಮ ಮನ್ಯಾಗ 108 ಕಿಲೋ. ಸೇಮ್ ಅಂಬುಲೆನ್ಸ್ ಸಿಕ್ಕೊಳ್ಳಾಳೀಗ. ಯಾಕಂದ್ರೆ ಮೊದಲೆಲ್ಲ ಸೊಟ್ಟೆ ಇದ್ದಳು. ನಮ್ಮ ಇಲ್ಲಿ ಮಂಜು ಅಂತ ಇರ್ತಾರೆ ಬಿರಾದಾರ, ಅವರೆಲ್ಲ ಹನುಮಂತರ ಎಟ್ರು ಅವರೆಲ್ಲ ಅವಾಗ ನಾವು ಎಲ್ಲ ಭೇಟಿ ಆಗ್ತಾ ಇರ್ತೀವಿ. ಬಂದಿದ್ರು ಅವ್ರು ನಮ್ಮ ಮನೆಗೆ ಬಂದಾಗ ಫೋಟೋ ನೋಡ್ರಿ ಮದ್ವಿದ್ ಅಂತ ಹೇಳಿ ಕೊಟ್ಟೆ. ನೋಡ್ಕೋತ ಕುಂತಿದ್ರು. ನಾನೇ ನಮ್ಮ ಮನ್ಯಾಗ ಮಂಜು ಬಂದಾನ ಬಾರಿ ಅಂತ ಕರೆದೆ.
ಈಕಿ ಕರ್ಟನ್ ತೆಗೆದು ಯಾವಾಗ ಬಂದಿರಿ ಮಂಜು ಸರ್ ಆ ಫೋಟೋನೇ ಒಟ್ಟು ಹಾಕ್ಯಾರ ಕೈದೊಂದು ಧಡಕ್ ಅಂತ ಹೇಳ್ಕಸಿ. ಯಪ್ಪೋ ಗುಂಡಣ್ಣ ಹ್ಯಾಂಗಿರ್ತೀರಿ, ಹ್ಯಾಂಗೆ ಜೀವನ ಮಾಡ್ತೀರಿ ಅನ್ಕೊಂಡು ಚಾ ತಗೊಂಬಂತಕ್ಕೆ ಒಳಗೆ ಕಳಿಸಿನಿ. ಇವ್ರು ಫೋಟೋದಾಗ ಸೊಟ್ಟಳ ರೀ, ಈಗ ಹೋತಾಳ ಇನ್ನೊಂದು ತಾಸು ಬಿಟ್ಟು ಹೋತಾಳ ನನ್ನಾಗ ಇದ್ದಳು. ನೋಡಿ ಕೇಸ್ ಇವ್ರು ಒಳಗಕ್ಕಿ ಚಾ ತರ್ಲಿಕ್ಕೆ ಹೋದಾಗ ಏನಂತಾರೆ, ಮಂಜು ಗುಂಡಣ್ಣವ್ರಿಗೆ ಮೊದಲನೇಕಿಗೆ ಏನಾಗಿತ್ತು ಸಾಯ್ಲಿಕ್ಕೆ ಅಂತ ಕೇಳ್ತಾರ. ಅದೇ ಅದಾರ ಯಪ್ಪ ಇದು ಆಸಾಮಿ. ಮೊದಲು ಟಿ ವಿ ದಮ್ ಇದ್ದು ನೋಡೋರು ಸೊಟ್ಟಿದ್ರು, ಈಗ ಟಿ ವಿ ಸೊಟ್ಟಾಗ್ಯಾವ ನೋಡೋರು ಕೈ ಜೋಡಿಸ್ತೀನಿ. ಇಲ್ಲಿ ಹುಡುಗರು ಲಗ್ನ ಮಾಡ್ಕೊಂಬರಿದ್ದೀರಿ ಅಂದ್ರೆ ದಮ್ ಇದ್ದಕ್ಕಿಗೆ ಯಾರು ನೀವು ಸೊಟ್ಟಿದ್ದವ್ರಿಗೆ ಎಂದೆಂದು ಆಬಾರ್ದು. ಯಾಕಂದ್ರೆ ಅವರಿಗೆ ನಮ್ಗೆ ಜಗಳ ಬಂತಂದ್ರೆ ಆಕಿ ಎದ್ದು ನಮಗೆ ಹೊಡಿಲಿಕ್ಕೆ ಬರದಾಗೆ ಅರ್ಧ ಕಿಲೋಮೀಟ್ರ್ ಓಡೋತೀವಿ ನಾವು. ಬಂದು ತಡಿ ಲೋಕನಾಥ, ಬಂದು ತಡಿ 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 ಅನಾರ್ಧಾಗೆ ಹವಾರಿ ಓಡೋಗೋದ ಕಡೆ. ಆಕೆನು ಬರಲ್ಲ, ನಮಗೆ ಜಡಿಯಲ್ಲ. ಇವ್ರು ಸೊಟ್ಟ ಅಂತ ಬರ್ತಾರೆ, ಮೇಕಪ್ ಮಾಡ್ಕೊಂಬಂದು ಟಪ್ ಟಪ್ ಅಂತ ಇರ್ತಾರೆ. ಇವ್ರು ಸೊಟ್ಟಿದವ್ರು ಎಲ್ಲಿ ನಾನು ನೋಡ್ದಾಗೆ ಯಾಕಡೆ ಏನಾಗ್ತದೆ ಗೊತ್ತಾಗಲ್ಲ. ನಮ್ಮ ಹಳೆ ಅನಾರಮ್ಮ ಅವನು ಪಾಪ ಸೊಟ್ಟಾಗ್ಯಾನ್ರಿ. ಅವ್ರ ಮನೆಗೂ ದಮ್ ಆಗ್ಯಾವ. ಮೊನ್ನೆ ಅವ್ರ ಮನೆಗೆ ಕಾಳು ಬಂದ, ನಾನು ತೆಗಿವಲ್ಲೇ ಏನೇನದ ತೆಗಿ ಅಂತ. ಅವ್ ಕಳ್ಳ ಹೊಡೆಯಲಾಗತ್ತಾನಂತ್ರಿ, ತೆಗೆವತ್ತಿಗೆ ಇವ ಏನಂತಾನ, ನಿಂತೇನು ನೋಡ್ತೆ ಬಾ ಅವನ ಮ್ಯಾಲೆ ಕುಂದ್ರು ಚಂದ ಅಂಗಿ ಹಿಡ್ದು ಮ್ಯಾಲೆ ಕುಂತಾಡ್ರಿ. ಹೇಳ್ತೇನೆ ನಿಮಗೆ, ಹ್ಯಾಂಗ ಕುಂತಾನ ಹಂಗೆ ನೆಲಕ್ಕೆ ಬಿಡದ ನಮ್ಮ ಸೀದಾ. ಅವ ಏನಂತಾನ, ನನ್ನ ಬಲೆ 20,000 ತೋರಿ ಯಪ್ಪೋ ಇನ್ನು ಮುಂದೆ ನಾ ಕಳತನ ಮಾಡಲ್ಲಂತಾನಂತವ. ಸೊಟ್ಟಿದ್ದವ್ರು ಎಲ್ಲಿ ಕುಂದಿರ್ತೀರಿ ಅವ್ವ, ಕೆಲಸಕ್ಕೆ ಬರ್ತಾರ್ರಿ. ಸೊಟ್ಟ ದಮ್ಮ ಏನೂ ಅಲ್ಲ, ಅದು ಮನುಷ್ಯನಲ್ಲಿ ಸೊಟ್ಟಿದ್ದವ್ರು ಹಂಗಾರ ಒಂದೊಂದು ಸರ್ತಿ ಆಗ್ತಾವ್ರಿ ಹೆಚ್ಚು ಕಡಿಮೆ. ಈ ಇಂಥದ್ದೊಂದು ಕಾರ್ಯಕ್ರಮ ಸಿಟಿಯಾಗಿದ್ದವರು ಬರೀ ಕುರ್ಚಿ ಮೇಲೆ ಇದ್ದವ್ರು ಇದ್ರು, ಒಮ್ಮರಿಗೆ ಹಿಂಗೆ ನಡು ಬಂದು ಕುಂತರು, ಪುಸುಕ್ಕನೆ ಮಳೆ ಬಂತು, ಎಲ್ಲರೂ ಎದ್ದು ಹೋದ್ರು. ಆಕಿಗೆ ಎತ್ತದೆ ಹಂಗೆ ಕ್ರೇನ್ ತರ್ಬೇಕಾಗ್ತದ. ಹೇಳೋದು ಒಮ್ಮೆಗೆ ಗೊತ್ತಿರಲ್ಲ, ಕುರ್ಚಿ ಬಿಟ್ಟು ಹೊರಗೆ ಬಂದಿರಲ್ಲ, ಹಿಡೀರಿ ಲಾಸ್ಟಿಗೆ ಒಮ್ಮೆ ನಮಸ್ತೆ ಮಂತ್ರ ಹೋದ್ರಿ ಅನ್ಕೋತ ಓಡಬೇಕಾಗ್ತದ್ರಿ. ಆದ್ರೆ ಅದು ಬಹಳ ಮುಖ್ಯ ಅಲ್ರಿ ಅವ್ವ. ಅದಕ್ಕೆ ಹಳ್ಳಿಯಲ್ಲಿ ಮಠ ಇದ್ರೆ ಧರ್ಮದ ಚಿಂತನೆ ಹೆಂಗೆ ನಡೀತದ ಅಂತಲ್ಲಕ್ಕೆ ಇಷ್ಟು ಕುಂತೀರಿ ನೋಡ್ರಮ್ಮ. ಈಗ ನೀವು ಇದೇ ಒಂದು ಯೋಗಾಸನ, ಈಗ ಇದೇ ಒಂದು 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 ಆ ಒಳಗಡೆ ಇರ್ತಕ್ಕಂಥ ಶರೀರದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಮಾಡ್ಲಿಕ್ಕೆ ಇದೇ ಒಂದು ಯೋಗ ಸಾಕ್ರಿ. ನಮ್ಮ ಹಿಂದೆಯರು ನಮ್ಮ ಅಪ್ಪದೇರೆಲ್ಲ ಮನೆಗೆ ಕುಂತು ಉಣ್ತಿದ್ರು, ಬೆಕ್ಕದೊಟ್ಟಾಗಲ್ಯಾಕ್ರಿ, ನೆಲಕ್ಕೆ ಸ್ಪರ್ಶವಾಗಿ ಊಟ ಮಾಡ್ತಿದ್ರು, ನೀವು ನೀಡ್ತಿದ್ರಿ, ನಾವು ತಿಂತಿದ್ದೇವೆ. ಈಗ ಹಂಗಲ್ಲ, ಈಗ ಬೇಡ್ಕೊಂಬರ್ತೀನಿ ನಂಗೆ ನಮ್ಮ ಕೈದಾಗ ನಾವೇ ತಾಟಿ ಹಿಡಿಬೇಕು. ಈಗ ಇನ್ನೊಂದು ಜರಾನೇ ಹಚ್ಚಿದೆ, ಅದಕ್ಕೆ ಅದು ಇದೊಂದು ಸ್ವಲ್ಪ ಇದೆ, ಒಂದು 2 ನುಗ್ಗಿಕಾಯಿ, ಒಂದು ಚಪಾತಿ ಚಪಾತಿ ತಿನ್ನೋರ್ದಾಗೆ ಇನ್ನೊಬ್ಬರಿಗೆ ಬಿಕ್ ಹತ್ತವ್ರಿ. ಅದಕ್ಕೆ ನೀರು ತಮ್ಮ ಬಿಡಿತಾನೆ ಬಂದು ನಮಗೆ ಡಪ್ಪ ಅಂತ ಬಿಡಿತಾನೆ. ಯಾವಾಗಲೂ ಚಪ್ಪಲಿ ಹಾಕ್ಕೊಂಡು ಎಂದೆಂದಿಗೂ ಆಹಾರವನ್ನು ಸೇವನೆ ಮಾಡಬಾರ್ದು. ಅದಕ್ಕೆ ಈಗ ದವಾಖಾನೆಗಳು ಎಂತೆಂಥವು ಹಾಲಾಗತ್ತವ ಅಂತ ಗೊತ್ತಾಗ್ಯದ್ರಿ ಅವನು. ನಮ್ಮ ದೈನಂದಿನ ಜೀವನದ ಬದುಕು ಹೆಂಗಿದೆ. ನಮ್ಮ ಅಪ್ಪದೇರಿಗೆ ಒಬ್ಬರಿಗಾರೆ ಮೂಲಾದಿ ಬಂದದ, ಒಂದಿನಾರೇ ಅವ್ರಿಗೆ ಒಂದಿನಾರೇ ಉಲ್ಟಿ ಮಾಡ್ಕೊಂಡಾರ, ಒಂದಿನಾರೇ ಸಂಡ ಸತ್ಯದ, ಒಂದಿನಾರೇ ಜೀವನದಾಗ ಏನಾರೇ ಅನಾನುಕೂಲತೆ ಬಂದದ್ರೆ ಬಂದಿಲ್ಲ. ಬಡತನ ಇದ್ದಿರ್ಬೋದು, ಆದರೆ ಭಾವನೆಗಳು ಅವರ ಹತ್ತಿರ ಕೊರತೆ ಇಲ್ಲ, ಆರೋಗ್ಯಕ್ಕೆ ಕೊರತೆ ಇಲ್ಲ. ಯಾಕೆ ಕೊರತೆ ಇಲ್ಲ ಅಂತಂದರೆ ಟೈಮ್ ಟು ಟೈಮ್ ತಿಂತಾರ ಅವ್ರಿ. ಮುಂಜಾನೆ ಈ ಟೈಮಿಗೆ ನಾಷ್ಟ, ಈ ಟೈಮಿಗೆ ಊಟ. ನಾಷ್ಟ ಅಂತೂ ಮಾಡಲೇ ಬಿಡ್ರಿ ಎಲ್ಲ ಹಳ್ಳಿಯಲ್ಲಿ. ಈಗ ಇತ್ತೀಚೆಗೆ ಸಾವಯವ ಕೃಷಿ ಪದ್ಧತಿ ತಪ್ಪಿ ರೈತನೂ ಹೈರಾಣಾಗ್ಯದ, ನಮ್ಮದೂ ಹೈರಾಣಾಗ್ಯದ. ಯಾಕಂತಂದ್ರೆ ನೀವೆಲ್ಲ ದುಡ್ದು ಹಣ್ಣಾಗಿ ನಮಗೆ ಅನ್ನ ಕೊಟ್ಟಿರ್ತಕ್ಕಂಥ ರೈತರಿದ್ದೀರಿ ಅಂತೇಳಿ ಇವತ್ತು ನಾವು ಆನಂದದಿಂದ ಸಿಟಿಯಾಗಿದ್ದೀವ್ರಿ ಅಪ್ಪ. 64 ವಿದ್ಯೆಗಳು, 14 ಕಲೆಗಳು, 6 ಉಪಾಂಗಗಳು, 4 ವೇದಗಳು, ಶಿಕ್ಷಾ, ಕಲ್ಪ, ನಿರಕ್ಷ, ಛಂದಸ್ಸು, ವ್ಯಾಕರಣ, ಮೀಮಾಂಸಾಶಾಸ್ತ್ರ, ಜ್ಯೋತಿಷಶಾಸ್ತ್ರ, ಅರ್ಥಶಾಸ್ತ್ರ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಅಕ್ಷರ, ಗೋಪರೀಕ್ಷೆ, ಗಜಪರೀಕ್ಷೆ, ಗಣಿತ, ಗಂಧರ್ವ, ಮೂಲಿಕಾ ಸಿದ್ಧಿ, ಗುಟ್ಕಾ ಸಿದ್ಧಿ, ಅಣಿಮ, ಗರಿಮ, ಲಗಿಮ, ಪ್ರೋಕಾವ್ಯ, ಪ್ರಾಪ್ಯ, ಈಶತ್ವ, ವಶಿತ್ವ, ಇಂದ್ರಜಾಲ, ಅಗ್ನಿಸ್ತಂಭನ, ವಾಯುಸ್ತಂಭನ, ಜಲಸ್ತಂಭನ. ಏಸು ವಿದ್ಯಾವ ನೋಡ್ರಿ ತಾಯಿ ಅಂದರೆ, ಎಲ್ಲ ವಿದ್ಯೆಯಕ್ಕಿಂತಲೂ ಕೋಟಿ ವಿದ್ಯೆಯಕ್ಕಿಂತಲೂ ಮೇಟಿ ವಿದ್ಯೆಗೆ ಶ್ರೇಷ್ಠ ಅಂತಕ್ಕಂಥ ಮಾತನ್ನ ಈ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಅನ್ನದಾತನ ಸೂತ್ರಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕು ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಮುಗದೊಮ್ಮೆ ಹೇಳ್ತಾ ಇಷ್ಟೆಲ್ಲ ಆನಂದದಿಂದ ಕೇಳಗತ್ತೀರಿ. ಇದು ಎಂಥ ವೇದಿಕೆ, ಎಂಥ ಪರಮ ಪೂಜ್ಯರ ಸಾನ್ನಿಧ್ಯ, ಎಂಥ ನುಡಿಗಳು. ಸಂಗೀತ ನಮ್ಮಣ್ಣ ಲೋಕನಾಥ್ ಅಣ್ರಿ ಅಕ್ಕೋರೆ ಕಣ್ಣು ಕಾಣಲ್ಲ ನಮ್ಮಣ್ಣಗೆ. ಕಣ್ಣು ಕಾಣಲ್ಲ ಅಂದ್ರೂ ಮ್ಯಾಲಿನ ಕಣ್ಣು ಅವನಿಗೆ ಕಾಣಲ್ರಿ, ಹೃದಯದಾಗ ಕಣ್ಣು ತೆರೆದಾನ ಅವನು ಲೋಕನಾಥ್ ಅಣ್ಣ. ಹೃದಯದಾಗ ಅಂಥ ಶಕ್ತಿ ಅವನಲ್ಲಿ. ಆದ್ರೆ ಈ ಭಾಗದಲ್ಲಿ ಎಲ್ಲಾದರೂ ತಬಲಾ ಹೆಸರು ತೆಗೆದ್ರೆ ಕಣ್ಣು ಇರಲಿಲ್ಲ ಅಂದ್ರೂ ಲೋಕನಾಥ ಕರೀರಿ ಅಂತಾರೆ. ಅಂತ ನುಡಿಸ್ತಕ್ಕಂಥ ಶಕ್ತಿ ಅವನಲ್ಲಿ ಅದರ. ಕೊಟ್ಟೂರಪ್ಪವ್ರು ಅವರನ್ನು ಪರಿಚಯ ಆಗಿರಲಿಲ್ಲ. ಒಬ್ಬ ಪೂಜ್ಯರು ಬಂದು ತಬಲಾ ಹಾಡ
ಇದು ಗುರುವಿನಲ್ಲಿ ಇರ್ತಕ್ಕಂಥ ಆ ಸಂಗೀತದ ಸೇವೆ. ನಮ್ಮಣ್ಣ ಲೋಕನಾಥ್ ಅಣ್ಣ ಇವನಿಗೆ ಕಣ್ಣೇ ಕಾಣಲ್ರಿ, ಕಂದೇಲಿ ಹಿಡ್ಕೊಂಡು ನಿಂತಿದ್ದ. ಈ ಚುಚ್ಚಲಿ ಮಂದಿ ಇರ್ತಾವೆ ನೋಡ್ರಿ, ಇದು ಕಣ್ಣೇ ಕಾಣಲ್ಲ, ಕಂದೇಲಿ ಹಿಡ್ದವ ನಾವು. ಇವು ಎಲ್ಲಿ ಹೋದಲ್ಲಿ ಇರೋರೇ ಅವ, ಕುಂತಾನೆ ಯಾಕಂತವ, ನಿಂತವ ಯಾಕಂತಾರ, ಉಂಡಿಲ್ಲ ಮಕ್ಕಳು ಆಲಿಲ್ಲ ಅಂದ್ರೆ ಅದಕ್ಕೇನು ಮಕ್ಕಳು ಆತಾವಂತಾರೆ, ಮಾತಾಡಿಲ್ಲ ಅಂದ್ರೆ ಅದಕ್ಕೇನು ಮಾತು ಬರ್ತಾವಂತಾರ, ಮಾತಾಡಕತ್ತಾರ ನಾಯಿ ಒದರ್ಲಾಗತ್ತದ ಅಂತಾರೆ, ಮಕ್ಕಳು ಆಲಿಲ್ಲ ಅಂದ್ರೆ ಅದಕ್ಕೇನು ಮಕ್ಕಳು ಆತಾವಂತಾರ, ಮಕ್ಕಳು ಹಡ್ದ್ರ ಅಂದ್ರೆ ಏನು ಹಂದಿ ಹಡ್ದಾನಂತಾರ. ಇದು ಏನಾರೇ ಅಂತವೇ ರೀ ಇವು ಎಲ್ಲಿಗೆ ಹೋರಿ ನೀವು, ಈ ಮಂದಿ ಇರವೇ ಇವು. ಅಲ್ಲಿ ಹೋದ್ರೆ ಹಾಂಗ, ನಾವು ಇಲ್ಲಿ ಹೋದ್ರೆ ಹಿಂಗೆ ಅನ್ನೋರೇ ಇರ್ಬೇಕ್ರಿ. ಮನುಷ್ಯ ಹುಷಾರಾಗಬೇಕಾದ್ರೆ ನಮಗೆ ಟೀಕೆ ಮಾಡೋರು ಬೈಯೋರೇ ಇರಬೇಕು. ಊರಾಗ ಹಂದಿ ಇದ್ರೆ ಚಂದ, ನಿಮ್ಮ ಪಟ್ಟೆಗಳು ರೋಡಿನ ಮೇಲೆ ಇಟ್ಕೋತಾ ಹೋಗ್ತಾವ, ಮತ್ತು ತಿನ್ನೋರು ಯಾರು? ಬೈದ್ರ ಬೈಯಲೇಕ್ರಿ ಅಪ್ಪ ಅವರು. ಈ ಶಬ್ದದ ಹಿಂದಗಡೆ ಇರ್ತಕ್ಕಂಥ ಆ ಮಾತೇನಿದೆ ಅದು ತಿಳಿದವ್ರಿಗೆ ಗೊತ್ತು. ಅದಕ್ಕೆ ಅಂಬಿಗರ ಚೌಡಯ್ಯ ನಾ 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 ನನ್ನ ಮುಂದೆ ನಾನೇ ಎಲ್ಲ ಅನ್ನೋರಿಗೆ ಏನು ವಚನ ಕೊಟ್ಟ ಅಂದರೆ, ಉಚ್ಚಿಯ ಬಚ್ಚಲಿನಿಂದ ಬಂದವರು ನಾವೆಲ್ಲ, ಉಚ್ಚಿಯ ಬಚ್ಚಲಿನಿಂದ ಬಂದವರು ನಾವೆಲ್ಲ, ಇಲ್ಲಿ ಬಂದ ಮೇಲೆ ನಾ ಮೇಲು ನೀ ಮೇಲು ಅನ್ನುವವರು, ಇಂಥವರಿಗೆ ಕೊಚ್ಚೆಯ ಬಚ್ಚಲಲ್ಲಿ ಕರೆದೊಯ್ದು ಕಚ್ಚಿ ಕಳೆದು ಮಚ್ಚಿಲ್ ಹೊಡಿ ಅಂದ ನಮ್ಮ ಅಂಬಿಗರ ಚೌಡಯ್ಯ. ಏನು ವಚನ ಸಾಹಿತ್ಯ ಇದು! ಸುಮ್ಮನದ್ರ ಯವ್ವ ಮೈ ಜುಮ್ ಅಂತದ. ಇವನ ಮಕ್ಕಳಿಗೆ ಓದ್ಸೋದೆಲ್ಲಿ ಕಲಿಸ್ತಾವೆ? ಬರೀ ಭೌತಿಕ ಶಿಕ್ಷಣ ಆಗ್ಯದ್ರಿ, ಹೃದಯವಂತಿಕೆ ಶಿಕ್ಷಣ ಇಲ್ಲ. ಭೌತಿಕ ಶಿಕ್ಷಣದ ಜೊತೆಯಲ್ಲಿ ಮೆರಿಟ್ ಬರ್ತಾವಷ್ಟೇ. ಹೃದಯವಂತಿಕೆ ಶಿಕ್ಷಣ ಜೊತೆ ಇದ್ದರೆ ಮನುಷ್ಯನಿಂದ ವ್ಯಕ್ತಿಯಿಂದ ವ್ಯಕ್ತಿತ್ವ, ವ್ಯಕ್ತಿ ಅಂದರೆ ಚಿನ್ನ, ವ್ಯಕ್ತಿತ್ವ ಅಂದರೆ ಆಭರಣ. ಮನುಷ್ಯ ಚಿನ್ನದಿಂದ ಆಭರಣ ಆಗಬೇಕಾದಾಗ ಹೃದಯವಂತಿಕೆ ಶಿಕ್ಷಣ ಮಕ್ಕಳಿಗೆ ಭಾಳಷ್ಟು ಅವಶ್ಯಕತೆವಾಗಿರ್ತಕ್ಕಂಥದ್ದು ಇಂದಿನ ಕಾಲದಲ್ಲಿ. ಆದರೆ ಎಲ್ಲಿ ಪರಿಸ್ಥಿತಿ ಓದ್ರಿ. ಮೊನ್ನೆ ಹೋಗ್ಬೇಕು ಒಂದು ಕಾಲನಿ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ, ಆಕೆ ಬರೋದೇ ಬಂದು ನನಗೆ ಇಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ, ಸೌಮ್ಯ ನನಗೆ ಭಾಳ ಖುಷಿ ಆಗ್ತಾ ಇದೆ ಕಣೆ, ನನ್ನ ಮಗನಿಗೆ ಅಪಾಯಿಂಟ್ಮೆಂಟ್ ಸಿಕ್ತು, ಅವ ಥಿಯರಿ ಪ್ರಾಕ್ಟಿಕಲ್ದಲ್ಲಿ ಎಲ್ಲ ಬಂದುಬಿಟ್ಟ, ನನಗೆ ಎಷ್ಟು ಆನಂದ ಆಗ್ತಾ ಇದೆ ಅಂತಂದರೆ ನನ್ನ ಮಗನಿಗೆ ಅಪಾಯಿಂಟ್ಮೆಂಟ್ ಸಿಕ್ತು ಅಂತ ಒದರ್ಲಾಗತ್ತಿಳು. ಆಕಿನ ಮಗಳಿಗೆ ನಾ ಇದ್ದೆ, ನಿಮ್ಮ ಮಗನಿಗೆ ಏನು ನೌಕರಿ ಆಯ್ತು ರೀ ಮೇಡಮ್ ಅವ್ರಿ ಅಂದು ನಾ ಅಂದೆ. ಇಲ್ಲ ನನ್ನ ಮಗನಿಗೆ ನೌಕರಿ ಅಲ್ಲ, LKG ಅಡ್ಮಿಷನ್ ಆಗಿದೆ ಅಂತ ಹೇಳಕ್ಕೆ. LKG ಅಡ್ಮಿಷನ್ಗೆ ಎಷ್ಟು ಪಾತ್ರ, ಏನು ಸುದ್ದಿ ಕೇಳಿ. ನಮ್ಮ ಸರ್ಕಾರಿ ಶಾಲ್ಯಾಗ ನೋಡ್ರಿ ಹೊಡ್ತಾ ಕೊಡೋದು, ಇಲ್ಲಿ ಜಾಡೋದು, ಮನ್ಯಾಗ ಜಾಡೋದು, ಅಪ್ಪವ್ರ ಮಠದಾಗ ಜಾಡೋದು, ಅಲ್ಲಿ ತಿಡೋದು, ಬಿಸಿ ಊಟ ತಿಂದು ಕೈದಾಗ ಚೆಂಬು ಹಿಡ್ಕೊಂಡು ಹೊಂಟು ಅಂದ್ರೆ ಟಮಟಮೇನ ಹೊಗೆ ಬಿದ್ದಂಗೆ ಮಗನ್. ಇವೇ ಮುಂದೆ ಇವೇ ದೇಶಕ್ಕಾಯಿ ಅವರು ಅನ್ನ ಕೊಡ್ತಕ್ಕಂಥ ಇವೇ ರೀ. ಅವೆಲ್ಲ ಸಿಟಿಯಾಗಿ ಓದೋದು LKG, ಅದ್ರ ತೂಕ 8 kg, ಪುಸ್ತಕ 27 kg, ಊಟದ ಬ್ಯಾಗ್ ನೀರಿನ ಬ್ಯಾಗ್ ತೊಗೊಂಡು ಹೊಂಟ್ರ ತೊಗರಿ ಚೀಲ ಹುತ್ಕೊಂಡು ಹೊಂಟಾನ. ಮಮ್ಮಿ ಪಪ್ಪಾಗೆ ಹೇಳಿ ಮಮ್ಮಿ ಬಂದ್ರೆ ಬರ್ತೀನಿ, ಇಲ್ದಿಲ್ಲ ಅಂದ್ರೆ ಇಲ್ಲ ಮಮ್ಮಿ. ಎಲ್ಲಿಗೆ ಬರ್ತಾಳೆ ಅವ್ವ ಆಕಿ? ಮಮ್ಮಿ ಏರಿ ಎಲ್ಲಿಗೆ ಬರ್ತಾನ? ಪಪ್ಪ ಏರಿ ಅಮ್ಮ ಅಂದ್ರೆ ಅವ್ವ, ಮಮ್ಮಿ ಅಂದ್ರೆ ದೆವ್ವ. ಅನಬ್ಯಾಡ ನೀನು ಪಪ್ಪ 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 ಅಂದು ನೋಡು ಒಂದು ಸರಿ ಅಪ್ಪ 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 ತಿಂದಂಗಾಗತ್ತದ ಜೇನುತುಪ್ಪ ಜೇನುತುಪ್ಪ. ಬರೇ ಹೇಳೋದೇ ಆಯ್ತು ರೀ, ಹೇಳೋದೇ ಆಯ್ತು. ಇವತ್ತಿನ ವಿಷಯ ಪೂಜ್ಯರು ಏನು ತೊಗೊಂಡ್ರಂದ್ರೆ ಕಾಯಕ ಮತ್ತು ಭಕ್ತಿ. ಕಾಯಕ ಮತ್ತು ಭಕ್ತಿ. ಇಷ್ಟು ನಾನು ನಿಂತು ಮಾತಾಡಕತ್ತೀನಿ ರೀ ಸರ್, ಎಲ್ಲರೂ ಊರಿನ ಗಣ್ಯ ವ್ಯಕ್ತಿ ಇದ್ದೀರಿ ಅಪ್ಪ ಅವ್ರಿನ ಇಷ್ಟು ಮಾತಾಡಕತ್ತೀನಿ ರೀ ಅಮ್ಮ. ಈ ಊರು ಅಂಥ ಊರನ್ನೂ ಅಲ್ಲ, ನೀವು ಅಂಥ ಜನರನ್ನೂ ಅಲ್ಲ, ಆ ಮಾತು ಬೇರೆ. ನಾನು ನಿಂತಿಷ್ಟು ವಚನ ಸಾಹಿತ್ಯದ ಬಗ್ಗೆ ಹೇಳಿಕತ್ತೀನಿ, ನಾನು ಎಷ್ಟು ಮಾತಾಡಕತ್ತೀನಿ ಅಂದ್ರೆ ನನ್ನ ಚಿತ್ತ ಕಡದ ಅಂದ್ರೆ ನೀವು ಕಲ್ ಚಪ್ಪಲಿ ಬಿಟ್ಟೇನ್ರಿ ನಾ. ಇಷ್ಟು ನಿರರ್ಗಳವಾಗಿ ಈ ವಚನ ಸಾಹಿತ್ಯದ ಬಗ್ಗೆ ಮಾತನಾಡ್ತಕ್ಕಂಥ ಗುಂಡಣ್ಣನ ಚಿತ್ತ ಚಪ್ಪಲಿ ಕಡಿ ಅದ. ನಮ್ಮಂಥವ್ರು ಎಂದಾದ್ರೂ ಉದ್ಧಾರ ಆಗ್ತೀವಿ? ನಮ್ಮೂರಾಗೆ 10 ಮಂದಿ ಪರಿಚಯ ಇಲ್ಲ. ನಾ 10 ವರ್ಷ ಆಯ್ತು ಕಾರ್ಯಕ್ರಮ ಮಾಡಕತ್ತೀನಿ ರೀ. ಏನೋ ಡಿಗ್ಗಿನ ಆಗಪ್ಪನ ಮಗ ಏನೋ ಒದರ್ತದ ಅಂತಾಳ ಒಬ್ಬಾಕಿ, ಗೊತ್ತಿಲ್ಲ ಯಾಕಂದ್ರೆ ಚಪ್ಪಲಿ ಕಡಿ ಚಿತ್ತ. ಅದಕ್ಕೆ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ ಬರಿತಾನೆ, ಮಾಡಿ ನೀಡಿ ಲಿಂಗವ ಪೂಜಿಸಿಯನೆಂಬುವರು ನೀವೆಲ್ಲ ಕೇಳಿರಣ್ಣ. ರತ್ನಕಲ ಈ ಕಡೆ ನೋಡಿ. ಮಾಡಿ ನೀಡಿ ಲಿಂಗವ ಪೂಜಿಸಿಯನೆಂಬುವರು ನೀವೆಲ್ಲ ಕೇಳಿರಣ್ಣ, ಹಾಗದ ಕೆರಹ ಹೊರಗೆ ಕಳೆದು, ಚಪ್ಪಲಿ ಹಾಗದ ಅಂದ್ರೆ ತೊಗಲಿನ ಚಪ್ಪಲಿ ಹೊರಗೆ ಕಳೆದು ದೇಗುಲಕ್ಕೆ ಹೋಗಿ ನಮಸ್ಕಾರ ಮಾಡುವನಂತೆ. ಭಾಳ ಹುಡುಗರು ನೋಡ್ಬೇಕ್ರಿ, ದೇವರೆಂದ್ರೆ ಹೋಗೋದು, ಚಪ್ಪಲಿ ಹೊರಗೆ ಬಿಡೋದು. ದೇವರೇ ಒಂದೇ ಒಂದು ಸಾರಿ ನಾನು ಪ್ರೀತಿಸಿದ ಹುಡುಗಿ ನನ್ನನ್ನು ಒಪ್ಪಲಿ, ಕನಸಿನೆಲ್ಲಾದರೂ ಬಂದು ಒಪ್ಪಲಿ. ನಮ್ಮಪ್ಪ ಅವರಪ್ಪನ ನಡುವೆ ಇರತಕ್ಕಂಥ ವಿಘ್ನಗಳೂ ತಪ್ಪಲಿ. ಸದ್ಯ ಸುರಕ್ಷಿತವಾಗಿರಲಿ, ಹೊರಗಡೆ ಬಿಟ್ಟಿರುವ ನಮ್ಮ ಚಪ್ಪಲಿ. ಇಷ್ಟು ಭಗವಂತನ ಎದುರು ಹೋಗಿ ಚಪ್ಪಲಿ ಕಡಿ ಚಿತ್ತ ಇದ್ರೆ ಚಪ್ಪಲಿಗಿನ ಕಿಮ್ಮತ್ತಾತ್ರಿ, ಅದಕ್ಕಿಂತ ನಾವು ಕನಿಷ್ಠ ಆಗಲಾಗತ್ತೀವಿ. ಅದಕ್ಕೆ ಐಸಕ್ ಅಶಿಬೋಲ್ ಅಂತೇಳಿ ಜರ್ಮನದ ಕವಿ ಬರೀತಾನೆ. ಏನು ಬರೀತಾನಂದ್ರೆ,
6 ಲಕ್ಷ ಜನರಲ್ಲಿ ಒಬ್ಬರು ಮಾತ್ರ 6 ಲಕ್ಷ ಜನರಲ್ಲಿ ಒಬ್ಬರ ಮಾತ್ರ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗ್ತಾರಂತ್ರಿ ಈ ನಾಡಿಗೆ. 6 ಲಕ್ಷದ ಜನರಲ್ಲಿ ಒಬ್ಬ ಮಾತ್ರ ಹೆಜ್ಜೆ ಗುರುತು ಬಿಟ್ಟು ಹೋಗ್ತಾನಂತ್ರಿ. ಉಳಿದೀವೆಲ್ಲ ನಾಮಾವಶೇಷ ಇಲ್ದಂಗೆ ಹಾರಾದ್ರಿ ಆ ಕಡೆ ಟಪ್ 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 ಅಂತ ಹೆಜ್ಜೆಯನ್ನು ಬಿಟ್ಟು ಹೋಗಿರ್ತಕ್ಕಂಥವ್ರು 6 ಲಕ್ಷದಲ್ಲಿ ಯಾರಾದರೂ ಇದ್ರೆ ಈ ಭಾಗದ ನಮ್ಮಪ್ಪ ಶಿವಲಿಂಗೇಶ್ವರರು ಅವರ ಮಾಡಿರ್ತಕ್ಕಂಥ ದಿವ್ಯ ಪವಾಡಗಳನ್ನು ಇವತ್ತು ನಾವು ನೀವೆಲ್ಲ ಕೇಳ್ತಾ ಇದ್ದೀವಿ. ಅಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಶ್ರೀಮಠಕ್ಕೆ ಇವತ್ತು ಪೂಜ್ಯನೀಯ ಸಣ್ಣ ವಯಸ್ಸಿಗೆ ಯತಿಗಳು ಅವ್ರು ಆಡ್ತಕ್ಕಂಥ ಒಂದೊಂದು ನುಡಿಮುತ್ತುಗಳು, ಇವತ್ತು ಮಾಡ್ತಕ್ಕಂಥ ಅವರ ಧಾರ್ಮಿಕ ಕ್ರಿಯೆಗಳು, ಕಾರ್ಯಕ್ರಮಗಳು ತಾವೆಲ್ಲ ಅನುಭವಿಸ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಇನ್ನೊಂದು ಏನಂದರೆ, ಇಲ್ಲೆಲ್ಲ ಒಬ್ಬ ಧರ್ಮಗುರು ಊರಾಗಿದ್ದರೆ ಎಷ್ಟು ಬದಲಾವಣೆ ಆಗ್ತದಂತಲ್ಲಕ್ಕೆ ನೋಡ್ರಿ. ಯಾರು ಒಬ್ಬರು ಕುಡ್ದವ್ರು ಇಲ್ಲಿ. ನಾವೆಲ್ಲ ಈಗ ಹಳ್ಳ್ಯಾಗ ಕಾರ್ಯಕ್ರಮ ಮಾಡ್ಲಿಕ್ಕೆ ಹೋಗ್ತೀವಮ್ಮ, ಜನರಲ್ ಕಾರ್ಯಕ್ರಮ ಇಂಥವೆಲ್ಲ ಸಿಗಲ್ಲ ನಮಗೆ ಪೂಜ್ಯರ ಸಮ್ಮುಖದಲ್ಲಿ. ಸುಮ್ಮನೆ ಏನಾನ ಒಂದು ಮಾಡಿರ್ತಾರೆ, ಬಾ ಬಾ ಅಂತ ಕರೀತಾರೆ, ರಾತ್ರಿಗೆ 12ಕ್ಕೆ ಕೊಟ್ಟಿರ್ತಾರೆ ವೇದಿಕೆ. ಮೊನ್ನೆ ಒಬ್ಬವನವನಿಗೆ ಯಾರು ಕರ್ಕೊಂಡೋಗ್ಯಾನ ಅವನೇ ಕುಡಿದು ಬಂದಾನ. ಕಿಲ್ ಕುಂದ್ರ ಅಂತೇಳಿ ಗಾಡಿ ಕುಂದರ್ಸಿ ಅರ್ಧ ಗಂಟೆ ಬಿಟ್ಟು ಬಂದಾನ. ನಾ ಅವನಿಗೆ ಅಂದೆ, ಸರ್ ನನ್ನ ಕಾರ್ಯಕ್ರಮ ಯಾವಾಗ ರೀ? ಇಲ್ಲಿ ನಿನಗೆ ಯಾವ ಬಾ ಅಂದಾನ. ಸರ್ ನೀವೇ ಕರ್ಕೊಂಬಂದಿರಲ್ರಿ, ನಿಮಗೆ ಬಿಟ್ಟರೆ ನಮಗೆ ಯಾರೂ ಪರಿಚಯ ಇಲ್ಲ. ಎದಕ್ಕೆ ಬಂದಿದೆ? ಅದೇ ಸರ್ ಕಾಮಿಡಿ ನಗಸ ಸಲುವಾಗಿ ಬಂದ. ನಗಸ್ಲಿಕ್ಕೆ ಯಾಕೆ ನಮ್ಮ ಊರಾಗ ಯಾವನು ನಗಲ್ಲೇನು? ನೀನೇ ನಗಸ್ಲಿಕ್ಕೆ ಬಂದಿದೆ ಮಗನೇ. ಯಾವ ಊರಿಗೆ ಬಂದಿದೆ? ಎಲ್ಲರೂ ಮನುಷ್ಯರಲ್ರಿ ಅಕ್ಕೋರೆ. ಈ ಭಾರತ ದೇಶದಾಗ 140 ಕೋಟಿ ಜನಸಂಖ್ಯೆ ಅದ. ಓಸು ಮನುಷ್ಯರ ಅಂತ ಹೇಳಿದ್ರೇನು? ಅದ್ರಾಗ 20 ಕೋಟಿನೇ ಅದ ಅಂತ್ರಿ ಮನುಷ್ಯರು. ಉಳಿದೀವೆಲ್ಲ ಅವೆಲ್ಲ ಮನುಷ್ಯರ ಅಲ್ರಿ, ಸುಮ್ಮ ಅಲ್ಲಕ್ಕೆ ಮನುಷ್ಯರಪ್ಲೆ. ಅವು ತಿಪ್ಪ್ಯಾಗ ಹಂದಿ ಮಕ್ಕೊಂಡವು. ತಿಪ್ಪ್ಯಾಗ ಹಂದಿ ಮಕ್ಕೊಂಡವ್ರಿ ಸ್ಟ್ರೈಕ್ ಮಾಡಾಕತ್ತಾವ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ತಹಶೀಲ್ದಾರ ಪೊಲೀಸರು ಬಂದರು. ಏಯ್ ಹಂದಿ, ನಿಮ್ಮ ಸಮಸ್ಯೆ ಏನು? ನೀ ಇಲ್ಲಿ ಬರ್ಲಿಕ್ಕೆ ಹೋಗಬೇಡ, ನಿಮ್ಮ ಬಲ್ಲಿ ನಮ್ದು ಏನೂ ಕೆಲಸ ಇಲ್ಲ. ತಹಶೀಲ್ದಾರ್ ಸಾಬ್ರೆ, ನಮ್ಮದು ಏನು ಕೆಲಸ? ಅವ ಯಾವ ಹುಟ್ಟಿಸ್ಯಾನ ಅವ ಪರಮಾತ್ಮ, ಅವನೇ ಬರಬೇಕು. ಇದು ಸುದ್ದಿ ವಾಟ್ಸಪ್ ಮುಖಾಂತರ ಪರಮಾತ್ಮ ಕಳಿಸ್ದು. ಅವನಿಗೆ ಗೊತ್ತಾಯಿತು, ಅವ ಫೇಸ್ಬುಕ್ ಮುಖಾಂತರ ಬಂದ ಕೇಶ ಅವ, ಹಂದಿಗಳೇ ನಿಮ್ಮ ಸಮಸ್ಯೆ ಏನು? ಏನಂತ ಕೇಳ್ತೀರಪ್ಪ, ನಿಮ್ಗೆ ಗೊತ್ತಾಗಲ್ಲ. ನಾವು ಬಡತನ ಇದ್ದಿರೈತೆ ನಮ್ಮದು. ಆದ್ರೆ ನಾವು ಇದ್ದೊಟ್ಟದಾಗ ನಾವು ಮೈ ಮುಚ್ಕೊಂಡು ಬದುಕೋರು. ನಮ್ಮ ಮಕ್ಕಳೇನೋ ನಿಮ್ಮಪ್ಪಲೇನೋ 1-2 ಇರ್ತಾವ, 10-15 ಮಕ್ಕಳು. ಗಂಡ ಹೆಣ್ತಿ ನಾವು ಮಕ್ಕಳೆಲ್ಲ ಮಕ್ಕೊಂಡ ಮ್ಯಾಗ ಗಂಡ ಹೆಣ್ತಿ ನಾವೆಲ್ಲ ಮಕ್ಕೊಂಬರಿ. ನಾವು ಮಕ್ಕೊಂಬ ಜಾಗದಾಗ ಬಂದು ಇವ ಬಂದು ಮಕ್ಕೊಂಡ್ರ ನಮ್ಮ ಚಾರಿತ್ರ್ಯಕ್ಕೆ ಏಟ್ ಹಕ್ಕ ಬರ್ತದೆ. ನಾವು ಗಂಡಕ್ಕೆ ಬಿಟ್ಟರೆ ಬೇರೆಯವ್ರ ಜೊತೆ ನಾವು ಇರಲ್ಲ. ಇವು ಮನುಷ್ಯರೆಲ್ಲ ಬಂದು ನಮ್ಮ ಜೊತೆ ಬಂದ್ರೆ ನಮ್ಗತಿ ಏನ್ರಿ? ಅವಾಗ ಅವ ಪರಮಾತ್ಮ ಹೆಚ್ಚಿಗೆ ಒದರ್ಲಿಕ್ಕೆ ಹೋಗಬೇಡ, ನೀ ಇನ್ನೊಂದು ಜರ ನನ್ನ ಸನಿ ಬರಂಗಿದ್ದೆ ಅಂತೇಳಿ. ಯಾಕೆ ನಿನ್ನ ಸಮಸ್ಯೆ ಏನಾಗ್ಯದ ನೋಡ್ರಿ. ಇಲ್ಲಿಗೆ ಒಂದು ಕುಡಿದು ಬಿದ್ದದ, ಒಂದು ನನ್ನ ಮೇಲೆ ಉಗುಳ್ತದ, ಒಂದು ಮನೆಗೆ ಹೋಗ್ಲಿಕ್ಕೆ ತಯಾರಿಲ್ಲ. ಹಂದಿ ಯಾವ ಮಂದಿ ಯಾವ ಒಂದಕ್ಕೊಂದು ಗೊತ್ತಾಗಲ್ಲಾಗ್ಯಾವ. ನಾವು ನಮ್ಮ ಮಕ್ಕಳಿಗೆ ತೊಗೊಂಡು ನಾವು ಇದ್ದೋಟ್ರದಾಗ ಹಗಲು ಎಲ್ಲರೂ ತಿರುಗಾಡ್ತೀವಿ, ಸ್ವಚ್ಛ ಮಾಡ್ತೀವಿ. ಬಂದು ಮತ್ತೆ ನಮ್ಮ ಜಾಗಕ್ಕೆ ನಾವು ಮಕ್ಕೊಳಕ್ಕೆ ಜಾಗ ಇಲ್ಲ ಅಂದ್ರೆ ಮುಂದೆ ನಾವೇನು ಸರ್ಕಾರದ ಬಳಿ ಯಾರಿಗೆ ಕೇಳ್ಬೇಕು? ಹೋಗಿ ನೀವು ಒದರ್ಲಿಕ್ಕೆ ಹೋಗ್ಬೇಡಿ, ನಿನ್ನ ಸಮಸ್ಯೆ ಏನು? ನಾವಿಲ್ಲಿ ಇರಲ್ಲ, ನೀನು ಕೂಡ ಮ್ಯಾಲಕ್ಕೆ ಬರ್ತೀವಿ ನಡ್ರಿ ಅಂತೇಳಿ ಪರಮಾತ್ಮ ಹಂದಿಗೆ ತೊಗೊಂಡು ತಿಪ್ಪ್ಯಾಗಿರ ಹಂದಿ ಪರಮಾತ್ಮ ವೈದ. ಪರಮಾತ್ಮನ ಬಲಿ ಇರ ಮಂದಿ ಇಲ್ಲಿ ತಿಪ್ಪ್ಯಾಗ ಉಳಿದು. ಹಂದಿ ಎಲ್ಲಿ ಉಳಿಬೇಕಾಗಿತ್ತು, ಮಂದಿ ಅಲ್ಲಿ ಉಳಿಬೇಕಾಗಿತ್ತು. ಹಂದಿ ಅಲ್ಲಿ ಉಳಿದು, ಮಂದಿ ಇಲ್ಲಿ ಉಳಿದು. ಎಲ್ಲರೂ ಅಲ್ರಿ, ಎಲ್ಲರೂ ಅಲ್ಲ. ಇದರಲ್ಲಿ 100 ಕೋಟಿ ಜನಸಂಖ್ಯೆ ಹಂದಿ ಇದ್ದಂಗೆ ಅವಂತ್ರಿ. ಅದಕ್ಕೆ ಮನುಷ್ಯನಾದವನಲ್ಲಿ 7 ಗುಣಗಳಿರಬೇಕು: ವಿದ್ಯಾ, ತಪಸ್ಸು, ದಾನ, ಜ್ಞಾನ, ಶೀಲ, ಸಾತ್ವಿಕ ಗುಣದ ಜೊತೆಯಲ್ಲಿ ಧರ್ಮದ ತಳಹದಿ ಮೇಲೆ ಯಾರು ನಡೆಯುತ್ತಾರೆಯೋ ಅವನಿಗೆ ಭಾರತ ದೇಶದ ಪ್ರಜೆ ಅನ್ನಬೇಕು, ಅವನಿಗೆ ಮನುಷ್ಯನನ್ನಬೇಕು. ಮತ್ತು ಕೆಲವೊಂದು ಮಂದಿ ಮಾತು ಹೇಳಿಯೂ ಕೇಳಲ್ರಿ. ಎದುರು ಹಚ್ಚತಾವ, ಬೈತಾವ, ಜಗಳ ಹಚ್ತಾವ, ಈ ಕಡೆ ಆ ಕಡೆ ಮಾಡ್ತಾವ, ಕೋಟಿಗಟ್ಟಲೆ ಹಗರಣ ಮಾಡ್ತಾರೆ. ಇವರೆಲ್ಲ ಯಾರು? ತೇ ಮರ್ತ್ಯ ಲೋಕ ಭುವಿ ಭಾರ ಭೂತಃ. ದೆವ್ವಿನ ರೂಪದ ಮೃಗಗಳಂತ್ರಿ ಅವ್ವ. ಸುಮ್ಮನೆ ಏನೋ ನಡೆಯೋದು, ಸುಮ್ಮನೆ ಜೀವನ ಮಾಡೋದಂತ ಅಲ್ಲ. ಜೀವನ ಹಿಂದ್ಗಡೆ ಬಹುದೊಡ್ಡದಾಗಿರ್ತಕ್ಕಂಥ ವನ ಇದೆ. ಅದನ್ನು ಗೆದ್ದು ಹೋಗಬೇಕಾದ್ರೆ ಗುರುವಿನ ಸತ್ಮಾರ್ಗ. ಮೇಲೆ ಒಗೆದಿರುವ ಚೆಂಡು ಕೆಳಗಡೆ ಬರಲಿಕ್ಕೆ ಕಾರಣ ಭೂಮಿಯ ಗುರುತ್ವಾಕರ್ಷಣೆ ಬಲ. ಇನ್ನು ಕೆಳಗೆ ಬಿದ್ದ ಮನುಷ್ಯನನ್ನು ಮೇಲೆ ಎತ್ತತಕ್ಕಂಥ ಗುರುತ್ವಾಕರ್ಷಣೆ ಬಲ ಈ ಜಗತ್ತಿನಲ್ಲಿ ಯಾರಿಗಿದೆ ಅಂತಂದರೆ, ಗುರುಭಕ್ತ ವಹಿನ್ಯಶ್ಯ ಶಿವಭಕ್ತರನೇ ಜಾಯತೆ. ಏ ತಂಗಿ ಇದೊಂದು ಕೇಳಿ ತಮ್ಮ. ಗುರುಭಕ್ತ ವಹಿನ್ಯಶ್ಯ ಶಿವಭಕ್ತರನೇ ಜಾಯತೆ ತಥಾ ಶಿವ ಯಥಾ ಭಕ್ತಸ್ತಥಾ ಭಯೇ. ತಮ್ಮ ಈ ಕಡೆ ನೋಡ್ರಿ ಹಜರ ಅವ ಯಾಕೆ ಅದು ಒಳ್ಳೇದು ನಡೆಯಲ್ರಿ.
ಇವು ಇನ್ನ ಚಂದ ಕುಂತಾವ. ನಾ ಇನ್ನ ಹೋಗೋತ್ತಿಗೆ ಪಾದಕರೇ ನಮಸ್ಕಾರ ಮಾಡಿ ಹೋಗ್ತೀನಿ. ನಮ್ಮೂರಾಗ ರೀ ಶ್ರಾವಣ ಮಾಸದಾಗ ಕರೋನಾದ ಟೈಮ್ನಾಗ ಊರಿಗೆ ಹೋಗಿದ್ದೆ. ಯಾಕೆ ಸುಮ್ಮನೆ ಊರಾಗ ತಿರುಗ್ತಿರ್ಲ್ರಿ ಆ ಕಡೆ ಈ ಕಡೆ ಕರೋನಾ ಅದ, ಮತ್ತೆ ಏನು ಮಾಡ್ಬೇಕು ಗುಂಡೋಣ? ಜರ ಶ್ರಾವಣ ಮಾಸದ ಓಂ ನಮ ಶಿವಾಯ ಮಂತ್ರ ಅನ್ರಿ, ನಮಗೆ ಅಲ್ಲಕ್ಕೆ ಬರಲ್ಲ, ನೀ ಹೇಳಿ ಕೊಡು ಅಂದರು. ಬರ್ರಿ ಕುಂದ್ರಿ, ಇಲ್ಲಿ ಕಟ್ಟಿ ಮ್ಯಾಗ ಕುಂದ್ರಿ, ಈ ಕಡೆ ಎಲ್ಲ ದೂರ ದೂರ ಜರ ಕುಂದ್ರಿ, ಕರೋನಾ ಅದ. ಶುರು ಮಾಡ್ರಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ. ಅವ್ರಿಗೆ ಹಚ್ಚಿ ಏನು ಮಾಡಿದ್ರೆ ನನಗೆ ಸ್ವಲ್ಪ ಹೈರಾಣಾಗಿತ್ತು ಮನುಷ್ಯ. ನಮ್ಮ ಕಟ್ಟಿ ಮೇಲೆ, ನಮ್ಮೂರಾಗ ನಮ್ಮ ಕಟ್ಟಿ ಮೇಲೆ ನನ್ನ ತೆರಿ ಎಂಬುದು ಗ್ವಾಡಿಗೆ ಕೊಟ್ಟು ಸುಮ್ಮ ಕಣ್ಮುಚ್ಚೀನಿ. ಅವು ಶುರು ಮಾಡ್ಯಾವ ಹಂಗೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ. ಈ ಪಟಗಳು ಭಾಳ ಡೇಂಜರ್ ಇರ್ತಾವ್ರಿ. ಯಾವಾಗ ಏನು ಮಾಡ್ತಾವ ಗೊತ್ತಿಲ್ಲ ಇವು. ನೋಡಕ್ಕೆ ಸಣ್ಣವ್ರು ಇರ್ತಾರೆ, ಅನುಭವ ಹೆಚ್ಚಿಗೆ ಇರ್ತದೆ. ಅದ್ರಾಗ ಒಂದು ಪಾರ್ ಡಾಡ ಓಡ್ಕೋತ ಹೋಗಿ ನಾ ಕುಂತಿ ಸನ್ನಿವೇಶ ನೋಡಿ ಮಗ ಮೂಗಿನಾಗ ಹಳ್ಳಿ ಒತ್ತೆ. ನಾನು ಕುಂತಾನ ಹಾರೇನೆ. ಇವತ್ತು ಮೊದಲೇ ಕರೋನಾ ಬೇರೆ ಅದ, ಯಾವಾಗ ಯಾರು ಸಾಯ್ತಾರೋ ಗೊತ್ತಿಲ್ಲ. ಮೊದಲೇ ದವಾಖಾನೆಗನ ಇದು ಹೆಣ ಹೊಡೆದು ಹೆಣ ಆಗ್ಯದ ಅಂತೇಳಿ ಅವ ಪುಸ್ತಕನ ತಂದು ಹಳ್ಳಿ ತಂದು ನನ್ನ ಮುಗುನಾಗ ಒತ್ತದ. ಮತ್ತೇನು ಮಾಡ್ತೀರಿ, ನಾ ಏನು ನೊಣಗಿಡ ಕುಂತದೇನಂತ ಹಿಂಗೆ ಮಾಡ್ಕೊಂಡೇರಿ. ಅದು ಏನಾರು ಇರ್ಬೋದು. ಹಾಗೆ ಶುರು ಮಾಡ್ಯಾವ್ರಿ ಅದು. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಅದ್ರಾಗ ಒಂದು ಪಡಿಸಟ್ಟಿ ಮಲ್ಯಾನ ಪಾರ್ ಏನಂತ್ರಿ, ನಿಂದ್ರಸ್ರಲ್ಲೇ ಓಂ ನಮ ಶಿವಾಯ ಮಂತ್ರ. ಬೈತನೋ ನಿನ್ನವನು ಗುಂಡಾಣ. ಅದೇ ಮಂತ್ರ ಬ್ಯಾರೆ ಅನಾಮಿ. ಹ್ಯಾಂಗ ಅವ ಕುಂತಾನೆ ಹಂಗೆ ನೋಡು. ನಾ ಕುಂತಿದ್ದು ನೋಡಿ ಅದೇ ಮಂತ್ರ ಬ್ಯಾರೆ ಶುರು ಮಾಡ್ಯಾರ್ರಿ. ಹ್ಯಾಂಗ? ಓಂ ನಮ ಶಿವಾಯ, ಶಿವಾಯ ನಮೋ. ನೋಡ್ರಿ ಅವರೇ ವಯಸ್ಸಾದ ಮುದುಕರಿ ಹೇಳ್ತಾವೀಗ. ರತ್ನಾಬಾಯಿ ಹೋಯ್ತೇನೆ ಯಾವುದು ಅನ್ಕೋತ ಬರ್ತಾ ಇದು ಹಾಡ ಕೇಳಿದ್ರೆ. ಅಂತ ಮಕ್ಕಳಿರುವಾಗ ಇಲ್ಲಿವರೆಗೆ ಕುಂತು ಇವತ್ತು ಪಟ್ಟ ಹೊಡ್ಕೊಂಡು ಕುಂತು ಕೇಳ್ತಾವಂದ್ರೆ ಅದಕ್ಕೆ ದ.ರಾ. ಬೇಂದ್ರೆ ಅವ್ರು ಹೇಳ್ತಾರೆ, ತಾಯಂದ್ರೆ ಈ ಮಕ್ಕಳನ್ನ ಏನಂತ ಕರೆದಾರಂದ್ರೆ ದೇವರ ತೋಟದ ಹೂಗಳಂತ ಕರೆದಾರ್ರಿ. ಮಕ್ಕಳಿಗೆ ದೇವರ ತೋಟದ ಹೂಗಳು. ಇವು ನಿಮ್ಮ ಹೂಗಳಲ್ಲವ್ವ, ಇವು ಸಾಕ್ಷಾತ್ ಪರಮಾತ್ಮನು ಬೆಳೀತಾ ಬೆಳೀತಾ ಮನಿದ ಹೂ ಆತಾವ. ಇವು ಬೆಳೀತಾ ಅಂತ ಒಂದು ಪರಿಸ್ಥಿತಿ ಅನ್ಕೊಂಡು ಅದೊಂದು ಲಾಸ್ಟ್ ಹೇಳ್ಬಿಡ್ತೀನಿ. ಅದೊಂದು ಆ ಊರಿಗೆ ಹೋದೆ, ಎಲ್ಲರೂ ಬಂದುರಿ, ತಿಪ್ಪೆ ಬಿದ್ದು ಅಲ್ಲಿ ಬಿದ್ದು. ಇವ ಏನೋ ನಗಿಸ್ತಾನಂತಲೇ. ಜರ ಏನಾರ ಒಂದು ಮೈಕ್ ಇಲ್ಲ, ಒಂದು ವೇದಿಕೆ ಇಲ್ಲ, ಯಾರೂ ಇಲ್ರಿ. ಒಂದು 50-60 ಮಂದಿ ಸೇರಿದು ಇತ್ತೋಟ್ರದಾಗ ಒಂದು ಕುಡಿತಿತ್ತು, ಒಂದು ತಂಬಾಕು ಸೇರ್ತಿತ್ತು, ಒಂದು ಹಿಂಗ ಬೀಡಿ ಸೇರ್ಕೊ. ಇವನಿಗೆ ವೇದಿಕೆ ಬೇಕಂತಲೇ. ಅಲ್ಲಿ ಒಂದು ಟ್ರ್ಯಾಕ್ಟರ್ ಟ್ರ್ಯಾಲಿ ನಿಂತಿತ್ರಿ. ಅದ್ರ ಮೇಲೆ ಅದ್ರ ಒಳಗೊಂದು ಕುರ್ಚಿ ಇಟ್ಟಾರ್ರಿ. ಮತ್ತು ಅದ್ರಾಗ ಕುಂದರ್ಸಿ ನನಗೆ ಮೆರೆಸ್ತಾವೇನಂತ ಹತ್ತಿತ್ತು ಊರಾಗ. ಏನು ಅನಪ್ಲೇ ಇಲ್ರಿ. ಊರಾಗ ಹೋಗಿ ಒದಿತಾರೆ ಹಿಡ್ದು ಏನಾರ ಅಂದರೆ ಏನ್ಯಾಕೆ ಕನಲಕ್ಕಂತ ಏರ್ದೆ. ಸರ್ ಮೈಕ್ ಇಲ್ಲ ಅಂದ್ರೆ ಒಂದು ಒಡಕ್ಕೆ ಮೈಕ್ ಕೊಟ್ಟರು. ಎಂಥ ಸುಸಂಸ್ಕೃತವಾದ ಗ್ರಾಮ. ನಿಮ್ಮ ಊರಲ್ಲಿ ಬಂದರೆ ವೇದಿಕೆ ಇರದೇ ಇದ್ದರೂ ಕೂಡ ತತ್ಕ್ಷಣ ವೇದಿಕೆ ಮಾಡಿದ್ರಿ. ಇಂಥ ಒಂದು ಗುಣವಂತ ಶೀಲವಂತದ ಗ್ರಾಮ ನಿಮ್ಮೂರು. ನನಗೆ ಹಿಂಗೆ ಅಲ್ಲಾಗತ್ತೇನ್ರಿ. ಇನ್ನೊಬ್ಬ ಬಂದ ನಿಂದರ್ಸು ನಿನ್ನ ಭಾಷಣ ಮಗ ಏನೋ ನಗಸ್ತಾನಂತ. ಅದು ನಮ್ಮ ಅಮ್ಮಂದೊಂದು ಟ್ರ್ಯಾಲಿ ತೊಂಬರ್ರಿ ಅಂದಮ್ಮ. ಏನು ಟ್ರ್ಯಾಲಿ ರೀ? ಅಲ್ಲ ನಿಂದ್ರ ಅದು ಅವನು ಒಬ್ಬಂದೇ ಟ್ರ್ಯಾಲಿ. ಯಾಕೆ ನಮ್ಮಮ್ಮಂದೊಂದು ತಂದು ಹಚ್ತೀವಿ ಟ್ರ್ಯಾಕ್ಟರ್ ಟ್ರ್ಯಾಲಿ ಅಂದ್ರಿ. ಅಡ್ಡು ನಮಗೇನು ಕೂನ ತಂದು ಹಚ್ಚೋಪ್ಪ ಅಂತ ಅಡ್ಡು ತಂದು ಹಚ್ಚುದ್ರಿ ದಡಲ್ಲ ಅಂತೇಳಿ. ನೋಡ್ರಿ ವೇದಿಕೆ ಸಣ್ಣದಾಗ್ತದಂತೇಳಿ ಮತ್ತೊಂದು ಟ್ರ್ಯಾಲಿ ತಂದು ಹಚ್ಚಿದ್ರಿ. ಇದು ಒಂದು ಊರಿನಲ್ಲಿ ಇದ್ದಿರ್ತಕ್ಕಂಥ ನಾಯಕತ್ವದ ಗುಣ. ಹಿಂಗೆ ಅಲ್ಲಾಗತ್ತೀನಿ. ಒಬ್ಬ ಬಂದ ನಿಂದ್ರಸು ಮಗನೇ. ನಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದಂದ್ರೆ ಊರೇ ಬದಲಾಯಿಸ್ತೀನಿ, MLA ಆದಂದ್ರೆ ನನ್ನ ಮತಕ್ಷೇತ್ರ ಬದಲಾಯಿಸ್ತೀನಿ, ಮಿನಿಸ್ಟರ್ ಆದಂದ್ರೆ ಖಾತಾನೇ ಬದಲಾಯಿಸ್ತೀನಿ, CM ಆದ್ರೆ ರಾಜ್ಯನೇ ಬದಲಾಯಿಸ್ತೀನಿ ಅಂತ ಅಮಾಲಾಗತ್ತನ್ರಿ. ಮಗಲಾಗೆ ಅವನು ಹೆಣತೆದಾಳು. ಥೂ ನೀನು ಬಾಯಿದಾಗ ಮಣ್ಣ ಹಾಕ್ಲಿ. ಏನು ಬದಲಾಯಿಸ್ತೀನಿ? ಲುಂಗಿ ಹಾಕೊಂಬದ್ ಬಿಟ್ಟು ನಂದು ಲಂಗ ಹಾಕೊಂಡಿದ್ದೆ ಅದು ಬದಲಾಯಿಸೊಂದು ನಿಷೇಧ ಗಡಿ ಬಿಡಿದ ಹಾಕಿದ್ ಲಂಗ ಹಾಕೊಂಡು ಬಂದ ಮಗ ಇವ. ಇವು ದೇಶ ಬದಲಾಯಿಸ್ತಾವನ್ರಿ. ಯಾಕ ಇವು ಇಂಥ ಹುಟ್ಟಬೇಕ ಇವು ದೇಶದಾಗ? ಎಲ್ಲಿ ಏನು ಉಟ್ಕೊಂಡದನೋ ಅವರು ಇಲ್ಲ. ಅದಕ್ಕೆ ಇವು ದೇಶ ಬದಲಾಯಿಸ್ತಾವ. ಯಾಕೆಂದ್ರೆ ಲಂಗ ಅದನೋ ಏನೋ ಲುಂಗಿ ಅದನೋ. ಇವರೆಲ್ಲ ಮನುಷ್ಯರಲ್ಲ, ಸುಮ್ಮನೆ ಹುಟ್ಟಿರ್ತಾವ ಅನ್ಕೊಂಡು. ನೋಡ್ರಿ ಅಣ್ಣವ್ರು ನನಗೆ ಮಾರ್ಗದರ್ಶನ ಮಾಡಿದ್ರು, ಇಂಥವ್ರು ಇರ್ಬೇಕು ಹಿಂಗೆ ಅಂತ ನಟ್ಟಿಗೆನೆ. ಇನ್ನೊಬ್ಬ ಏನಂತನ್ರಿ, ಎಡ್ತನ ಆಯ್ತು ನೋಡಕತ್ತೀನಿ ಮಗನೇ. ಎಡ್ಡು ಕಾಲ ಅವ್ರ ಟ್ರ್ಯಾಲಿ ಮೇಲೆ ಇಟ್ಟಿದೆ, ಈ ಕಡೆ ನಮ್ಮ ಸಾವುಕಾರ ಟ್ರ್ಯಾಲಿ ಮೇಲೆ ಒಂದು ಕಾಲಿಡು. ಇವನು ಒಳಗೆ ಜಗಳ ಇದ್ದಿದ್ದು ನಮಗೇನು ಕೋಣಾರಿ. ಮತ್ತೆ ಏನಾರು ಹಿಡಿದು ನನ್ನ ಕಾಲು ಮುರಿಯಂಗವ ಅಂತೇಳಿ ಈ ಕಡೆ ಒಂದು ಇಟ್ಟ. ಅಪ್ಪವ್ರು ಬೈದ್ರು ಬಯಲಾಕಿದ್ದು ಏನಾಗಿ ತಿಳ್ಕೊಂಬಲಕ್ಕ. ನಾನು ಇಲ್ಲಿವರೆಗೂ ಯಾವ ಊರಾಗೂ ಈ ಥರ ಶಟ್ಯಾದ ಕಲ್ತಿದ್ದಿಲ್ಲ. ನಿಮ್ಮ ಊರಾಗ ಬಂದು ಈ ಕಡೆ ಒಂದು ಟ್ರ್ಯಾಕ್ಟರ್ ಟ್ರ್ಯಾಲಿ ಮೇಲೆ, ಈ ಕಡೆ ಒಂದು ಟ್ರ್ಯಾಕ್ಟರ್ ಮೇಲೆ ಕಾಲ ಮೇಲೆ ನನಗೆ ಕಾಲಿಟ್ಟು ವೇದಿಕೆಯನ್ನು ಮಾತಾಡೋಕ್ಕೆ ಹಚ್ಚಿದ್ರೆ ನಿಮಗೆ ಧನ್ಯ ಅಂತ ಇಟಿ ಅಂದಿನ್ರಿ. ಈ ಕಡೆಯಿಂದ ಟ್ರ್ಯಾಕ್ಟರ್ ಡ್ರೈವರ್ಗೆ ಈ ಕಡೆಯಿಂದ ಟ್ರ್ಯಾಕ್ಟರ್ ಡ್ರೈವರ್ಗೆ ಜಗಳ ಬಂದವು ಮಕ್ಕಳಿಗೆ. ಅವೇನು ಪೀಡಿತ ಅಂದನೋ ಏನಂದನೋ ಇದು ಕೊಟ್ಟಿಲ್ಲ ಮಗನಿಗೆ ಅವನಿಗೆ. ಇವ ಈ ಕಡೆ ತೊಗೊಂಡು ನಡೆದಾನೆ, ಇವ ಈ ಕಡೆ ತೊಗೊಂಡು ನಡೆದಾನೆ ಟ್ರ್ಯಾಕ್ಟರ್.
ನಂದು 15 ಪ್ಯಾಂಟ್ ಪರಗರ್ಲಾಗತ್ತವ ನಿಂತಲೆ ಪರ ಇವು ಎದುರು ಕುಂತು ಪಟ್ಟೆಗಳು ಅಯ್ಯೋ ಪರದಾಡಗತ್ತವ ಒಂದೇ ನಂದು ನನಗೆ ಹತ್ಯದ ಹೌದು ಅವಕ್ಕೆ ಹತ್ಯ ಇಂತಿಂಥ ಜನ ಹುಟ್ಟಿರ್ತಾರೆ ಅವ ಊರಾಗ. ಆದರೆ ಕೇಳಿಗೆ ಗ್ರಾಮ ಸುತ್ತಮುತ್ತಲ ಎಲ್ಲ ಭಕ್ತರು ಬಂದು ಮಳೆ ಬಂದು ಚಳಿ ಇಟ್ರು ಲೈಟ್ ಹೋದ್ರೂ ಸಹಿತ ಸಾವಿರ ಸಂಖ್ಯೆಯಲ್ಲಿ ಬಂದಿರಂತಂದ್ರೆ ನೀವು ನಿಜವಾಗಿರ್ತಕ್ಕಂಥ ಭಕ್ತರು, ನೀವು ನಿಜವಾಗಿರ್ತಕ್ಕಂಥ ದಾನಿಗಳು, ನೀವು ನಿಜವಾಗಿರ್ತಕ್ಕಂಥ ದಾಸೋಹಿಗಳು. ಯಾಕಂದ್ರೆ ಕೊನೆಯದಾದ ಒಂದೇ ಒಂದು ಮಾತು ಕಾಕಾರೆ, ಬಸವಣ್ಣ ದಾನ ದಾಸೋಹಿ ಮಾಡಿದವ್ರಿಗೆ ಎಂಥ ಒಂದು ಮೌಲ್ಯದ ಮಾತಾಡ್ಯಾರಂದ್ರೆ, ಕಾಮವ ತೊರೆದಾತ ಹೇಮವ ಜರೆದಾತ, ಕಾಮವ ತೊರೆದಾತ ಹೇಮವು ಜರೆದಾತ, ಭಾನುವಿನ ಉದಯಕ್ಕೆ ಒಳಗಾಗದ ಶರಣನು, ಬಾಳಗೆ ಮಾಡದೆ ಎನ್ನ ಮನೆಯಲ್ಲಿ ಸ್ವಾನನಾಗಿ ಸುಮಹಾದಾನಿ ಕೂಡಲ ಸಂಗಮದೇವ ಅಂತಾನೆ. ಅವ್ವ, ಅನ್ಯಾಯ ಅತ್ಯಾಚಾರ ಮಾಡೋರ ಮನ್ಯಾಗ ಹುಟ್ಟಿಸ್ಬೇಡ. ಮತ್ತೊಬ್ಬರ ಹೆಣ್ಣು ಮಕ್ಕಳ ಮೇಲೆ ಏನೇನೋ ಕಾಮದ ತೃಷಿಯನ್ನು ನೋಡ್ತಕ್ಕಂಥವ್ರ ಮನ್ಯಾಗ ಹುಟ್ಟಿಸ್ಬೇಡ. ನನಗೆ ದಿನನಿತ್ಯ ಸತ್ಯ ಶುದ್ಧವಾದ ಕಾಯಕ ಮಾಡಿ ಅದು 10 ರೂಪಾಯಿ ಬರಲಿ, ಅದ್ರಾಗ 1 ರೂಪಾಯಿ ದಾನ ಧರ್ಮಕ್ಕಾಗಿ ದಾಸೋಹಕ್ಕಾಗಿ ಯಾರು ಕೊಡ್ತಾರಲ್ಲ ಅಂಥವ್ರ ಮನ್ಯಾಗ ನನಗೆ ನಾಯಾಗಿ ಹುಟ್ಟಿಸಂತಕ್ಕಂಥ ಮಾತನ್ನ ಬಸವಣ್ಣ ತನ್ನ ವಚನದಲ್ಲಿ ಬರಿತಾನಂತಂದ್ರೆ ಆ ದಾನ ದಾಸೋಹಕ್ಕೆ ಎಷ್ಟು ಶಕ್ತಿ ಇದೆ ಅಂತಕ್ಕಂಥದ್ದನ್ನ ತಾವೆಲ್ಲ ತಿಳ್ಕೊಂಡಿದ್ದೀರಿ ಅಂತಕ್ಕಂಥ ಮಾತನ್ನ ಹೇಳಿ, ನಾನೇನು ಅಷ್ಟು ಪ್ರಬುದ್ಧ ಮಾತುಗಾರನಲ್ಲ. ಸುಮ್ಮನೆ ಮಂಟಾಳ ಅಪ್ಪವರು ಅವ್ರಿಗೆ ಹೇಳಿದ ಮೇಲೆ ಕೆಳಗೆ ಅಪ್ಪವ್ರು ನಮ್ಮ ಮಟ್ಟಕ್ಕೂ ಬರಲಿ ಅಂತಕ್ಕಂಥ ಮಾತನ್ನು ಹೇಳಿ, ಮುಂದಿನ ದಿನಗಳಲ್ಲಿ ಕೊಟ್ಟೋರು ಅಪ್ಪವ್ರು ನಾವು ಆ ಕಡೆ ಎಲ್ಲ ಹೋಗಿಲ್ರಿ. ನಮ್ಮ ನೌಕರಿದಾಗೆ ನಮ್ಮ ಜೀವನ ಹೋಗ್ಲಿಕ್ಕತ್ತದ. ನನ್ನ ಭಾಷೆನೂ ಅಷ್ಟು ತಿಳಿತದೋ ಇಲ್ಲೋ ಗೊತ್ತಿಲ್ಲ. ಆದರೆ ಶಿವಪ್ರಸಾದ್ ಅಪ್ಪಾಜಿ ಅವರು ಅಣ್ಣವರ ಸಂಗೀತ ಸೇವೆಯನ್ನು ಕೇಳಿ ಭಾಳ ಆನಂದ ಅನ್ನಿಸ್ತು ಅಂತಕ್ಕಂಥ ಮಾತನ್ನು ಹೇಳಿ, ನನ್ನ ಹೆಸರು ಗುಂಡಣ್ಣ ಡಿಗ್ಗಿ, ಹರಸೂರದವನು. ನಾನು ಇಲ್ಲೇ ಪಕ್ಕದ ಹಳ್ಳಿ ಹರಸೂರ್ಯವ, ಇಲ್ಲಿ ತವರ್ಗೇರಿ ಒಡ್ಡಿನ ಒಳಗೆ ಬರ್ತಲ್ಲ ಹರಸೂರು ನಮ್ಮೂರು. ನಾನು ಆರೋಗ್ಯ ಇಲಾಖೆಯಲ್ಲಿ ಡ್ರೈವರಾಗಿ ಕೆಲಸ ಮಾಡ್ತಾ ಇದ್ದೀನಿ. ವೃತ್ತಿ ಆರೋಗ್ಯ ಇಲಾಖೆ ವಾಹನ ಚಾಲಕ, ಪ್ರವೃತ್ತಿ ಇದು ಹಾಸ್ಯ ಕಲಾವಿದ. ವೃತ್ತಿ ಆದಾಯಕ್ಕಾಗಿ, ಪ್ರವೃತ್ತಿ ಆನಂದಕ್ಕಾಗಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಮಗದೊಮ್ಮೆ ನಮಗೆ 10 ಕಷ್ಟಗಳಿರಲಿ, ನೀವೆಲ್ಲ ಭಕ್ತರಾಗಿ ದುಡಿದು ನಿಮಗೆ ಎಷ್ಟೇ ಕಷ್ಟ ಇದ್ದರೂ ಮಠಕ್ಕಾಗಿ ಸಮಾಜಕ್ಕಾಗಿ ದುಡಿತಾ ಇದ್ದೀರಲ್ಲ ತಾಯಂದ್ರೆ, ಬರುವ 14ನೇ ತಾರೀಕು ಡಾಕ್ಟರ್ BR ಅಂಬೇಡ್ಕರ್ ಅವರು ಹುಟ್ಟಿರ್ತಕ್ಕಂಥ ದಿನ. ಅವರೇ ಇವತ್ತು ನೀವು ರಸ್ತೆ ಮೇಲೆ ಇಷ್ಟೆಲ್ಲ ಕುಂತೀರಿ, ಶ್ರೀಮಠದಲ್ಲಿ ಕುಂತೀರಿ, ರಸ್ತೆ ಮೇಲೆ ಕುಂದಿರ್ತೀರಿ, ಸಾಮಾಜಿಕವಾಗಿ ಓಡಾಡ್ತೀರಿ, ಸಮಾನತೆಯನ್ನು ನೀವು ತಂದುಕೊಳ್ಳಿಕ್ಕೆ ಕಾರಣೀಭೂತ ಏನಂದ್ರೆ, ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಇರದೇ ಇದ್ರೆ ಇವತ್ತು ನೀವು ಬಂದು ಇಲ್ಲಿ ಕೂಡ್ತಿರ್ಲಿಲ್ಲ, ನಿಮಗೆ ಎಲ್ಲಿ ಬೇಕಲ್ಲಿ ನೌಕರಿಗಳು ಸಿಗ್ತಿರ್ಲಿಲ್ಲ. ನಾವು ನೀವೆಲ್ಲ ದಿನನಿತ್ಯ ಬುದ್ಧ, ಬಸವ, ಅಂಬೇಡ್ಕರನ್ನ, ದೇಶ ಕಾಯ್ತಕ್ಕಂಥ ವೀರ ಯೋಧರನ್ನ, ಅನ್ನ ಕೊಡ್ತಕ್ಕಂಥ ರೈತನನ್ನ, ಗುರು ಸ್ಮರಣೆಯನ್ನು ಮಾಡ್ತಕ್ಕಂಥ ಗುರುವರ್ಯರನ್ನ, ನಾವು ತಾಯಿ ತಂದೆಯರನ್ನ ನಮಿಸೋದ್ರ ಜೊತೆಯಲ್ಲಿ ಬದುಕನ್ನು ಸಾಗಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು.